ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವು 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 3 ಅಭ್ಯಾಸ ಮಾಡೋಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನಾವು ಅಭ್ಯಾಸ ಮಾಡ್ತಾ ಇರೋ ಪಾಠದ ಹೆಸರು ದಿ ನೇಮ್ ಆಫ್ ದಿ ಲೆಸನ್ ಈಸ್ ಯೂನಿವರ್ಸಲ್ ಬ್ರದರ್ಹುಡ್. ಯೂನಿವರ್ಸಲ್ ಅಂದರೆ ವಿಶ್ವವ್ಯಾಪಿ, ಸಾರ್ವತ್ರಿಕ ಅಂತ ಅರ್ಥ. ಬ್ರದರ್ಹುಡ್ ಅಂದರೆ ಸಹೋದರ ಭಾವ. ವಿಶ್ವದಲ್ಲಿರೋ ಎಲ್ಲ ಜನರು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಂಗೆ ಅಂತ ತಿಳ್ಕೊಳ್ಳೋ ಒಂದು ಮನೋಭಾವಕ್ಕೆ ನಾವು ಬ್ರದರ್ಹುಡ್ ಅಂತ ಹೇಳ್ತೀವಿ. ಏನು ಹೇಳಿ? ಯೂನಿವರ್ಸಲ್ ಅಂದರೆ ಸಾರ್ವತ್ರಿಕ, ಬ್ರದರ್ಹುಡ್ ಅಂದರೆ ಸಹೋದರ ಭಾವ, ಸಹೋದರತ್ವ, ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಳ್ಳೋದು, ಸಹೋದರತ್ವ ಅಂತ ಅರ್ಥ. ಈಗ ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ಒಂದೆರಡು ಆ್ಯಕ್ಟಿವಿಟಿಗಳಿದ್ದಾವೆ. ಮೊದಲನೇ ಆ್ಯಕ್ಟಿವಿಟಿಯಲ್ಲಿ ಒಂದು ಗಾಂಧೀಜಿಯವರ ಜೀವನದಲ್ಲಿ ಸೌತ್ ಆಫ್ರಿಕಾದಲ್ಲಿ ನಡೆದಂಥ ಒಂದು ಘಟನೆ. ಅವರು ಡರ್ಬನ್ ಅನ್ನೋ ಒಂದು ನಗರದಿಂದ ಮಾರಿಟ್ಸ್ಬರ್ಗ್ ಅನ್ನೋ ಒಂದು ನಗರಕ್ಕೆ ಟ್ರೈನ್ ಮೂಲಕ ಹೋಗ್ಬೇಕಾದ್ರೆ ಅವರನ್ನು ಟ್ರೈನ್ನಿಂದ ಹೊರಗಡೆ ತಳ್ಳಲಾಗತ್ತೆ. ಅವರ ಎಲ್ಲ ಲಗೇಜ್ಗಳನ್ನು, ಬ್ಯಾಗ್ಗಳನ್ನು ಹೊರಗಡೆ ಎಸಿಲಾಗತ್ತೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದು ಪ್ಯಾರಾಗ್ರಾಫ್ನ ನಾನು ಇಂಗ್ಲೀಷ್ನಲ್ಲಿ ಓದೋದಕ್ಕೆ ಹೋಗ್ತಾ ಇದ್ದೇನೆ. ಗಮನ ಕೊಟ್ಟು ಕೇಳಿ, ಅರ್ಥ ಮಾಡಿಕೊಂಡು ಕೆಳಗಿರೋ 2 ಪ್ರಶ್ನೆಗಳಿಗೆ ನೀವು ಉತ್ತರ ಬರೀಬೇಕು. ಸರಿನಾ? ಪ್ಯಾರಾಗ್ರಾಫ್ ಹೀಗಿದೆ: ಗಾಂಧೀಜಿ ವಾಸ್ ಟ್ರಾವೆಲಿಂಗ್ ಫ್ರಮ್ ಡರ್ಬನ್ ಟು ಮಾರಿಟ್ಸ್ಬರ್ಗ್ ಇನ್ ಸೌತ್ ಆಫ್ರಿಕಾ. He had a first class ticket. He sat in the train. After some time, a passenger came and asked him to go to the other compartment. Gandhiji showed his first class ticket and refused to leave the compartment. After some time, 2 policemen came and forcefully pushed him out of the train. His baggage was thrown out too. Gandhiji felt very sad. ಅರ್ಥ ಆಯ್ತಾ ಈ ಪ್ಯಾರಾಗ್ರಾಫ್ ನಿಮಗೆ? ಗಾಂಧೀಜಿಯವರ ಹತ್ರ ಫಸ್ಟ್ ಕ್ಲಾಸ್ ಟಿಕೆಟ್ ಇರುತ್ತೆ. ಅವರು ಟ್ರೈನಲ್ಲಿ ಕುಂತ್ಕೊಂಡಾಗ ಒಬ್ಬ ವ್ಯಕ್ತಿ ಬಂದು, ಇದು ನಿನ್ನ ಜಾಗ ಅಲ್ಲ, ನಿನ್ನ ಜಾಗ ಬೇರೆ ಕಡೆ ಇದೆ, ಬೇರೆ ಕಂಪಾರ್ಟ್ಮೆಂಟಲ್ಲಿದೆ, ಅಲ್ಲಿ ಹೋಗಿ ಕುಳಿತುಕೋ ಅಂತ ಹೇಳ್ತಾರೆ. ಗಾಂಧೀಜಿ, ಇಲ್ಲ, ನನ್ನ ಹತ್ರ ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ, ನಾನು ಇಲ್ಲೇ ಕುಳಿತುಕೊಳ್ಳೋದು ಅಂತಲೇ ಹೇಳ್ತಾರೆ. ಅದಕ್ಕೆ ಆ ಮನುಷ್ಯ ಇಬ್ಬರು ಪೊಲೀಸ್ ಆಫೀಸರ್ನ ಕರ್ಕೊಂಡು ಬರ್ತಾನೆ. ನೋಡಿ, ಅವಾಗ ಪೊಲೀಸರು ಕೂಡ ಹೀಗೆ ಇದ್ದರು, ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ರು. ಪೊಲೀಸ್ ಆಫೀಸರ್ ಬಂದು ಗಾಂಧೀಜಿಯನ್ನು ಟ್ರೈನಿಂದ ಹೊರಗಡೆ ತಳ್ಳಿಬಿಡ್ತಾರೆ. ಅವರ ಎಲ್ಲ ಬ್ಯಾಗ್ಗಳನ್ನು ಹೊರಗಡೆ ಎಸೆದು ಬಿಡ್ತಾರೆ. ಗಾಂಧೀಜಿಯವರಿಗೆ ಇದರಿಂದ ತುಂಬ ನೋವುಂಟಾಗತ್ತೆ. ಇದು ಗಾಂಧೀಜಿಯವರು ಸ್ವತಂತ್ರ ಹೋರಾಟದಲ್ಲಿ ಇನ್ವಾಲ್ವ್ ಆಗೋಕ್ಕಿಂತ ಮುಂಚೆ ನಡೆದ ಘಟನೆ. ಇವಾಗ ಒಂದು ಪ್ರಶ್ನೆ ಇದೆ: ವೈ ಡು ಯು ಥಿಂಕ್ ಗಾಂಧೀಜಿ ವಾಸ್ ಪುಷ್ಡ್ ಔಟ್ ಆಫ್ ದಿ ಟ್ರೈನ್ ಆಗಬೇಕದು? ಇಲ್ಲಿ ಪುಲ್ಡ್ ಔಟ್ ಆಫ್ ದಿ ಟ್ರೈನ್ ಅಂತ ಇದೆ. ಯಾಕಂದರೆ ಗಾಂಧೀಜಿಯವ್ರನ್ನ ತಳ್ಳುತ್ತಾರೆ, ಎಳೆಯಲ್ಲ ಅಂತ ಪ್ಯಾರಾಗ್ರಾಫ್ನಲ್ಲಿ ಕೊಟ್ಟಿದ್ದಾರೆ. ವೈ ಡು ಯು ಥಿಂಕ್ ಗಾಂಧೀಜಿ ವಾಸ್ ಪುಷ್ಡ್ ಔಟ್ ಆಫ್ ದಿ ಟ್ರೈನ್? ಉತ್ತರ ಏನಿರ್ಬೋದು? ಯೋಚನೆ ಮಾಡಿ ನೀವು ಉತ್ತರ ಹೇಳಿ. ನಿಮ್ಮ ಭಾಷೆಯಲ್ಲಿ, ನಿಮ್ಮ ಶಬ್ದಗಳಲ್ಲಿ, ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಿಮಗೆ ಎಷ್ಟು ಗ್ರಹಣ ಆಗಿದೆ ಅನ್ನೋದ್ರ ಮೇಲೆ ಈ ಉತ್ತರಗಳನ್ನು ಬರೀಬೇಕು. ಸರಿ ಉತ್ತರ, ತಪ್ಪು ಉತ್ತರ ಅಂತ ಇಲ್ಲ, ಆದರೆ ಕಾನ್ಸೆಪ್ಟ್ ಬಂದಿದೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಗಾಂಧೀಜಿ ವಾಸ್ ಪುಷ್ಡ್ ಔಟ್ ಆಫ್ ದಿ ಟ್ರೈನ್ ಬಿಕಾಸ್ ಹಿ ವಾಸ್ ನಾಟ್ ವೈಟ್. ವೈಟ್ ಅಂದರೆ ಬೆಳ್ಳಗೆ. ಎಲ್ಲ ಕಡೆ, ಎಲ್ಲ ದೇಶದಲ್ಲೂ ಮೊದಲು ಒಂದು ಬಣ್ಣದ ಮೇಲೆ ವಿಭಜನೆ ಮಾಡೋ ಒಂದು ಪದ್ಧತಿ ಇತ್ತು. ಕಪ್ಪಗಿರೋರು ಕೀಳರು, ಬೆಳ್ಳಗಿರೋರು ಬುದ್ಧಿವಂತರು, ದೊಡ್ಡವರು, ದೊಡ್ಡ ಮನುಷ್ಯರು ಅನ್ನೋ ಒಂದು ಆಚರಣೆ ರೂಢಿಯಲ್ಲಿತ್ತು. ಆವಾಗ ಸೌತ್ ಆಫ್ರಿಕಾದಲ್ಲೂ ಈ ಒಂದು ಪದ್ಧತಿ ಇತ್ತು. ಗಾಂಧೀಜಿಯವರು ಸೌತ್ ಆಫ್ರಿಕಾ ಹೋದಾಗ ಗಾಂಧೀಜಿ ವಾಸ್ ನಾಟ್ ಅ ವೈಟ್ ಮ್ಯಾನ್ ಆ್ಯಂಡ್ ಹೆನ್ಸ್ he was thrown out of the train ಅಂತ
ಸಣ್ಣ ಸಣ್ಣ ನಾನು ಕಾನ್ಸೆಪ್ಟ್ಗಳನ್ನು ನಿಮ್ಗೆ ಹೇಳ್ತೀವಿ. ಇದನ್ನೆಲ್ಲ ನೀವು ಜೋಡಿಸಿ ಒಂದು ಪ್ಯಾರಾಗ್ರಾಫ್ ಆನ್ಸರ್ನ ರೆಡಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸರಿನಾ? ಬೇಸಿಕಲಿ ಗಾಂಧೀಜಿ ವಾಸ್ ಥ್ರೋನ್ ಔಟ್ ಆಫ್ ದಿ ಟ್ರೈನ್ ಬಿಕಾಸ್ ಹಿ ವಾಸ್ ನಾಟ್ ಅ ವೈಟ್ ಇನ್ ಕಲರ್ ಪರ್ಸನ್ ಅಂತ ಉತ್ತರ. ಡಿಸ್ಕಸ್ ಇನ್ ದಿ ಕ್ಲಾಸ್. ಎರಡನೆಯದು ಏನಿದೆ ಅಂದರೆ look at the map and the information then answer the questions. ಇಲ್ಲಿ ಜಮೈಕಾ ದೇಶದ ಒಂದು ಮ್ಯಾಪ್ ಅನ್ನ ಕೊಟ್ಟಿದ್ದಾರೆ, ಅವರ ಧ್ವಜವನ್ನ ಕೂಡ ಕೊಟ್ಟಿದ್ದಾರೆ. ಇದನ್ನ ಗಮನ ಕೊಟ್ಟು ನೋಡಿ. ಜಮೈಕಾ ಎಲ್ಲಿ ಬರುತ್ತೆ? ಜಮೈಕಾ ಇಲ್ಲಿ ನೋಡಿ, ಇದು ಜಮೈಕಾ, ಇದು ಕ್ಯೂಬಾ, ಕೆರಿಬಿಯನ್ ಸಿ, ಡೊಮಿನಿಕನ್ ರಿಪಬ್ಲಿಕ್ ಅನ್ನೋ ದೇಶಗಳಿಂದ ಸುತ್ತುವರೆದಿದೆ. ಕೆರಿಬಿಯನ್ ಸಿ ಅಂದರೆ ಕೆರಿಬಿಯನ್ ಸಿ, ಕೆರಿಬಿಯನ್ ಸಮುದ್ರ. ಇದರ ಸುತ್ತಲೂ ದ್ವೀಪಗಳಿದ್ದಾವೆ. ಹೀಗೆ ನೀವು ಈ ಮ್ಯಾಪನ್ನು ನೋಡ್ತೀರಾ. ನೋಡಿ, ಮುಂದೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೋಡೋಣ. ಜಮೈಕಾ ದೇಶದ ವಿಸ್ತೀರ್ಣ, ಏರಿಯಾ ಆಫ್ ಜಮೈಕಾ ಈಸ್ 10,957 square meters or 4,230 square miles. Capital of Jamaica is Kingston. Capital ಅಂದರೆ ರಾಜಧಾನಿ. Major towns and cities in Jamaica are Monterey Bay, Spanish Town, Saint Andrew, ಪೋರ್ಟ್ಮೋರ್ ಅನ್ನೋ ನಗರಗಳು ಜಮೈಕಾ ದೇಶದ ಪ್ರಮುಖ ನಗರಗಳು. ಫಿಸಿಕಲ್ ಫೀಚರ್ಸ್: ಜಮೈಕಾ ಕಂಟೈನ್ಸ್ ಆಫ್ ಮೌಂಟೇನ್ಸ್, ಟ್ರಾಪಿಕಲ್ ಐಲ್ಯಾಂಡ್, ಬ್ಲೂ ಮೌಂಟೇನ್ಸ್, so called because of the haze over them ಅಂತ ಹೇಳ್ತೀರಾ. ಹೇಸ್ ಅಂದರೆ ಏನು? HAZE, ಹೇಸ್ ಅಂತ ನೀವು ಹೇಳ್ತೀರಾ. ಹೇಸ್ ಅಂದರೆ ಒಂದು ಮಂಜುನ ಮುಸುಕು ಅಂತ ಹೇಳ್ಬೋದು. ಹೇಸ್ ಅಂದರೆ ಮಂಜು ಮುಸುಕು. ಟ್ರಾಪಿಕಲ್ ಅಂದರೆ ಏನರ್ಥ? ಟ್ರಾಪಿಕಲ್, TROPICAL, ಟ್ರಾಪಿಕಲ್ ಅಂದರೆ ಉಷ್ಣವಲಯದ ಒಂದು ದ್ವೀಪ. ಟ್ರಾಪಿಕಲ್ ಅಂದರೆ ಉಷ್ಣವಲಯ, ದ್ವೀಪ ಅಂದರೆ ಐಲ್ಯಾಂಡ್. ಐಲ್ಯಾಂಡ್ ಅಂದರೆ ದ್ವೀಪ. ಬ್ಲೂ ಮೌಂಟೇನ್ಸ್ ಇದೆ. ಫಿಸಿಕಲ್ ಫೀಚರ್ಸ್ ಅಂದರೆ ನೋಡೋಕ್ಕೆ ಜಮೈಕಾ ಹೇಗಿದೆ? ಹೆಡ್ ಆಫ್ ದಿ ಸ್ಟೇಟ್ ಎಲಿಜಬೆತ್ II ಫ್ರಾಮ್ 1962, represented by ಗವರ್ನರ್ ಜನರಲ್ ಹೋವರ್ಡ್ ಫೆಲಿಕ್ಸ್ ಹ್ಯಾನ್ಲಾಂಡ್ ಕುಕ್ ಫ್ರಾಮ್ 1991. ಪೊಲಿಟಿಕಲ್ ಸಿಸ್ಟಮ್ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಮೊನಾರ್ಕಿ ಅಂದರೆ ಏನು? ಮೊನಾರ್ಕಿ ಅಂದರೆ ಒಬ್ಬರೇ ಒಂದು ದೇಶವನ್ನು ಆಳೋದನ್ನು ಮೊನಾರ್ಕಿ ಅಂತ ಹೇಳ್ತಾರೆ. ಮೊನಾರ್ಕಿ ಅಂದರೆ ರಾಜಪ್ರಭುತ್ವ, ಪ್ರಜಾಪ್ರಭುತ್ವ ಅಲ್ಲ, ರಾಜಪ್ರಭುತ್ವ. ಆದರೆ ಕಾನ್ಸ್ಟಿಟ್ಯೂಷನಲ್ ಅಂದರೆ ಸಂವಿಧಾನ ಹೊಂದಿದ ರಾಜಪ್ರಭುತ್ವ. Administrative division: 14 parishes. 14 parishes. Parish, PARISH, parish ಅಂದರೆ ಪ್ರಾಂತೀಯ ಅಧಿಕಾರ ಕೇಂದ್ರ ಅಂತ ಅರ್ಥ. 14 ಪ್ರಾಂತ್ಯಗಳು ಇದ್ದಾವೆ. ಪ್ಯಾರಿಷಸ್ ಅಂದರೆ ಪ್ರಾಂತ್ಯಗಳು ಅಂತ ಹೇಳ್ಬೋದು. ಪಾದ್ರಿಯ ಅಧಿಕಾರ ಪ್ರದೇಶ.
ಪ್ರದೇಶ ಅಂತಲೂ ಹೇಳ್ಬೋದು. ಪೊಲಿಟಿಕಲ್ ಪಾರ್ಟೀಸ್ ಅಲ್ಲಿರುವ ರಾಜಕೀಯ ಪಕ್ಷಗಳು: ಜಮೈಕಾ ಲೇಬರ್ ಪಾರ್ಟಿ, moderate centrist; People's National Party left; of center National Democratic Movement centrists. ಪಾಪ್ಯುಲೇಷನ್ ಎಷ್ಟಿದೆ? 24,47,000. 24 lakhs and 47,000. Estimated in 1995. Population growth 0.7% and 1% from 2000 to 2005. Ethnic distribution: nearly 80% of African descent. ಆಫ್ರಿಕಾದ ಇಂದ ಬಂದಂಥ ಜನರು 80% ಇದ್ದಾರೆ. ಡಿಸೆಂಟ್, DESCENT, ಡಿಸೆಂಟ್ ಅಂದರೆ ಮೂಲ. ಆಫ್ರಿಕಾ ಮೂಲದ ಜನರು 80% ಇದ್ದಾರೆ. About 15% mixed African European origin. About 15% ಅಂದರೆ 15% ಜನ ಯುರೋಪಿಯನ್ ಮತ್ತು ಆಫ್ರಿಕಾ ಮಿಕ್ಸ್ ಇದ್ದಾರೆ. ದೇರ್ ಆರ್ ಆಲ್ಸೋ ಚೈನೀಸ್, ಇಂಡಿಯನ್ ಆ್ಯಂಡ್ ಯುರೋಪಿಯನ್ ಮೈನಾರಿಟೀಸ್. ಮೈನಾರಿಟೀಸ್ ಅಂತ ನೀವು ಎಲ್ಲ ಕಡೆ ಕೇಳ್ತಾ ಇರ್ತೀರ, ಮೈನಾರಿಟೀಸ್ ಅಂತ. ಮೈನಾರಿಟೀಸ್ ಅಂದರೆ ಏನು? MINORITIES. ಮೈನಾರಿಟೀಸ್ ಅಂದರೆ ಅಲ್ಪಸಂಖ್ಯಾತರು ಅಂತ ಅರ್ಥ. ಲೈಫ್ ಎಕ್ಸ್ಪೆಕ್ಟೆನ್ಸಿ: ಮೆನ್ 71 ಇಯರ್ಸ್, ವುಮೆನ್ 76 ಇಯರ್ಸ್. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಒಂದು ಎವರೇಜ್, ಎಷ್ಟು ಸಾಮಾನ್ಯವಾಗಿ ಗಂಡು ಮಕ್ಕಳು ಎಷ್ಟು ದಿನ ಬದುಕ್ತಾರೆ, ಆ ದೇಶದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ವರ್ಷಗಳ ಕಾಲ ಬದುಕ್ತಾರೆ ಅಂತ. ಲಿಟ್ರೇಸಿ ರೇಟ್ ಅಂದರೆ ಶಿಕ್ಷಣದ ಒಂದು ರೇಟ್ ಎಷ್ಟಿದೆ. ಲಿಟ್ರೇಸಿ ರೇಟ್ 98% ಜನ, 98% ಮೆನ್ ಆರ್ ಲಿಟ್ರೇಟ್, ಶಿಕ್ಷಣ ಪಡೆದವರು. 99% ವುಮೆನ್ ಆರ್ ಲಿಟ್ರೇಟ್, ಶಿಕ್ಷಣ ಪಡೆದವರು. ಲ್ಯಾಂಗ್ವೇಜಸ್: ಇಂಗ್ಲಿಷ್ ಮತ್ತು ಜಮೈಕನ್ ಕ್ರಿಯೋಲೆ. ರಿಲಿಜನ್ಸ್: ಕ್ರಿಶ್ಚಿಯಾನಿಟಿ, ಪ್ರೊಟೆಸ್ಟೆಂಟ್ 70%, ರಾಸ್ಟಫೆರಿಯನ್ ಅನ್ನೋ ಒಂದು ಧರ್ಮ. ಕರೆನ್ಸಿ: ಜಮೈಕನ್ ಡಾಲರ್. GDP 3.91 ಬಿಲಿಯನ್ 1994. Growth rate 0.8% as calculated in 1994. Exports: sugar, banana, bauxite, rum, cocoa, coconuts, liqueurs, cigars, citrus, alumina, gypsum. Tourism is important source of revenue. History: AD 900. Settled by Arawak Indians who gave the island the name Jamaica. Jamaica means well watered. ನೀರು ಜಾಸ್ತಿ ಇರುವ ಸ್ಥಳ ಅಂತ ಅರ್ಥ. 1494 the explorer Christopher Columbus reached Jamaica. 1509 occupied by Spanish. Much of the Arawak community died from exposure to European diseases. Black African slaves were brought in to work on the sugar plantations. 1655 captured by Britain and became its most valuable Caribbean colony. 1838 slavery abolished. 1870 banana plantations established as sugarcane industry declined in the face of competition from European beet sugar. 1938 serious riots during the economic depression, and as a sign of growing political awareness, the People's National Party was formed by Norman Manley. 1944 first constitution adopted. 1958 to 1962 part of West Indies Federation.
1959 Internal Self-Government granted. 1962 Independence achieved within the Commonwealth with Alexander Bustamante of the center-right Jamaica Labour Party as a Prime Minister. JLP ಅಂದರೆ Jamaica Labour Party. 1967 JLP re-elected under Hugh Scherer. 1972 Michael Manley of the PNP became Prime Minister and persuaded a policy of economic self-reliance. 1980 JLP elected with Edward Siga as Prime Minister following violent election campaign. 1981 Diplomatic links with Cuba severed. Free market economic program persuaded. Severed ಅಂದರೆ ಹಾಳಾದವು ಅಂತ ಅರ್ಥ. Severed SEVERE severed ಅಂದರೆ ಕತ್ತರಿಸಲಾಯಿತು ಅಂತ ಅರ್ಥ. ಮುರಿದು ಬಿದ್ದಿತು. ಕ್ಯೂಬಾ ಜೊತೆ ಸಂಬಂಧ ಮುರಿದು ಹೋಯಿತು. 1983 JLP won all 60 seats in the general election. 1988 Island badly damaged by Hurricane Gilbert. ಹರಿಕೇನ್ ಅಂದರೆ ಒಂದು ಹರಿಕೇನ್ HURRICANE ಹರಿಕೇನ್ ಅಂದರೆ ಚಂಡಮಾರುತ. ಗಿಲ್ಬರ್ಟ್ ಅನ್ನೋ ಚಂಡಮಾರುತದಿಂದ ಇವರ ಸಂಪೂರ್ಣ ದೇಶ ಹಾಳಾಗೋಯಿತು. ಯಾವಾಗ? 1988ರಲ್ಲಿ. 1989 PNP won a landslide victory with a newly moderate Manley returning as Prime Minister. 1992 Manley retired, succeeded by Percival Patterson. Example: which is the capital of Jamaica? The capital of Jamaica is Kingston. What is the area of the Jamaica? ಸುಮಾರು 10,500 ಚದರ್ ಕಿಲೋಮೀಟರ್ಗಳು. ಅದರ ಎಕ್ಸಾಕ್ಟ್ ಉತ್ತರ ನಿಮಗೆ ಪಾಠದಲ್ಲಿ ಸಿಗುತ್ತೆ. ಜಮೈಕಾ ಇದರ ಏರಿಯಾ ಎಷ್ಟಿದೆ ಅಂತ. ವಿಚ್ ಆರ್ ದಿ ಮೇಜರ್ ಟೌನ್ಸ್ ಆ್ಯಂಡ್ ಸಿಟೀಸ್ ಇನ್ ದಿ ಜಮೈಕಾ? ಜಮೈಕಾ ದೇಶದಲ್ಲಿರುವ ಪ್ರಮುಖ ನಗರಗಳು ಯಾವುವು? ಕಿಂಗ್ಸ್ಟನ್ ರಾಜಧಾನಿ. ಅದನ್ನು ಹೊರತುಪಡಿಸಿ ಇರುವ ರಾಜಧಾನಿಗಳು ಯಾವುವು? ನೇಮ್ ಎಟ್ ಲೀಸ್ಟ್ 2 ಪೊಲಿಟಿಕಲ್ ಪಾರ್ಟೀಸ್ ಆಫ್ ಜಮೈಕಾ. JLP ಆ್ಯಂಡ್ PNP ಇವುಗಳ ಫುಲ್ ಫಾರ್ಮನ್ನು ನೀವು ಬರೀರಿ. ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಜಮೈಕಾ? ಆಲ್ಮೋಸ್ಟ್ 25 ಲಕ್ಷ 1995ರಲ್ಲಿತ್ತು. ಇವತ್ತು 2021ರಲ್ಲಿನ ಪಾಪ್ಯುಲೇಷನ್ ಎಷ್ಟಿದೆ ಅಂತ ನೋಡಿ. ವೆನ್ ವಾಸ್ ದಿ ಸ್ಲೇವರಿ ಅಬಾಲಿಷ್ಡ್ ಇನ್ ಜಮೈಕಾ? ಈ ಉತ್ತರಗಳನ್ನು ಹುಡುಕಿ ಬರಿಬೇಕು. ಈಗ ಪಾಠ ಶುರು ಮಾಡೋಣ. ಪ್ರೋಸ್. ಜಮೈಕನ್ ಫ್ರಾಗ್ಮೆಂಟ್. ಜಮೈಕನ್ ಫ್ರಾಗ್ಮೆಂಟ್. ಫ್ರಾಗ್ಮೆಂಟ್ ಅಂದರೆ ಏನರ್ಥ? ಜಮೈಕನ್ ಅಂದರೆ ಜಮೈಕನ್ ದೇಶದ ಅಂತ ಅರ್ಥ. FRAGMENT. ಫ್ರಾಗ್ಮೆಂಟ್ ಅಂದರೆ ತುಣುಕು, ತುಂಡು, ಅವಶೇಷ ಅಂತ ಅರ್ಥ. ಫ್ರಾಗ್ಮೆಂಟ್. ತುಂಡು, ಅವಶೇಷ ಅಂತ ಅರ್ಥ. ಇದನ್ನ ಬರೆದವರು AL ಹೆಂಡ್ರಿಕ್ಸ್ ಅನ್ನೋರು. ಇವಾಗ ಪಾಠ ಶುರು ಮಾಡೋಣ. AL ಹೆಂಡ್ರಿಕ್ಸ್ is a
prolific writer. Some of his short stories appeared in the issues of the magazine Focus. He is a West Indian writer, and his writings carry the flavor inherent in Caribbean literature. The story Jamaican Fragment brings out the prejudice that almost every person suffers from when it comes to the denominational issues like color, caste, and class. ಅರ್ಥ ಆಯ್ತಾ? ಇಲ್ಲಿ ಒಂದಿಷ್ಟು ಶಬ್ದಗಳಿದಾವೆ. ಫ್ಲೇವರ್ ಅಂದರೆ ರುಚಿ. ಇನ್ಹೆರೆಂಟ್ ಸ್ಪೆಲ್ ಮಾಡಿ. ಇನ್ಹೆರೆಂಟ್ INHERENT ಇನ್ಹೆರೆಂಟ್ ಅಂದರೆ ಅಂತರ್ಗತ ಅಂತ ಅರ್ಥ. ಇನ್ಹೆರೆಂಟ್ ಅಂದರೆ ಅಂತರ್ಗತ. ಪ್ರಿಜುಡೈಸ್ ಪ್ರಿಜುಡೈಸ್ ಅಂದರೆ ಏನಿರ್ಬೋದು? ಮೊದಲೇ ಒಂದು ತೀರ್ಮಾನ ಮಾಡಿದ ಬುದ್ಧಿ, ಅದನ್ನ ಪ್ರಿಜುಡೈಸ್ ಅಂತ ಹೇಳ್ತಾರೆ. ಪ್ರಿಜುಡೈಸ್ PREJUDICE ಪ್ರಿಜುಡೈಸ್ ಅಂದರೆ ಪೂರ್ವಾಗ್ರಹ, ಪಕ್ಷಪಾತ. ಮೊದಲೇ ಒಂದು ಮ್ಯಾಟರ್ನ ಅರ್ಥ ಮಾಡ್ಕೊಳ್ಳೋದೇನೆ ಮಾಡಿರೋ ಡಿಸಿಷನ್ಗೆ ಪೂರ್ವಾಗ್ರಹ ಅಂತ ಹೇಳ್ತಾರೆ. ಪೂರ್ವಾಗ್ರಹ, ಪಕ್ಷಪಾತ ಅಂತಲೂ ಹೇಳ್ಬೋದು. ಪಕ್ಷಪಾತ. Every person suffers from it when it comes to denominational. ಡಿನಾಮಿನೇಷನಲ್ ಅಂದರೆ ಏನು? ಯೋಚನೆ ಮಾಡಿ. ಡಿನಾಮಿನೇಷನಲ್. ನ್ಯಾಷನಲ್ ಅನ್ನೋ ಶಬ್ದನ ಕೇಳ್ತೀರ. ಡಿನಾಮಿನೇಷನಲ್ ಅಂದರೆ ಪಂಗಡವಾದ, ಜಾತಿವಾದ, ಧಾರ್ಮಿಕ ಪಂಥಕ್ಕೆ ಸೇರಿದ ಪಂಥವಾದ ಅಂತ ಹೇಳ್ಬೋದು. ಡಿನಾಮಿನೇಷನಲ್ ಅಂದರೆ ಜಾತಿವಾದ, ಪಂಗಡವಾದ. ಇಶ್ಯೂಸ್ ಲೈಕ್ ಕಲರ್, ಕಾಸ್ಟ್ ಆ್ಯಂಡ್ ಕ್ಲಾಸ್. ಸರಿನಾ? ಪಾಠ ಬರೆದವ್ರ ಹೆಸರು AL ಹೆಂಡ್ರಿಕ್ಸ್. ಅವರು ಜಮೈಕಾ ದೇಶದ ಒಬ್ಬ ಬರಹಗಾರರು. ಅವರು ಜಮೈಕಾ ದೇಶದ ಬಗ್ಗೆ ಬರೆದ ಕಥೆಗಳು ಫೋಕಸ್ ಅನ್ನೋ ಒಂದು ಸುಪ್ರಸಿದ್ಧ ಮ್ಯಾಗಝಿನ್ನಲ್ಲಿ ಪ್ರಕಟ ಆಗಿದ್ದಾವೆ. ಮೊದಲನೇ ಪ್ಯಾರಾಗ್ರಾಫ್. ಎವ್ರಿ ಡೇ ಐ ವಾಕ್ a half mile from my home to the rail track lines in the morning, and from the lines to my home in the evening. The walk is pleasant. You can see on the either sides red and green roofed bungalows, green lawns and gardens. The exercise is good for me, and now and then I learn something from a little incident. Incident ಅಂದರೆ ಘಟನೆ. ಎವ್ರಿ ಡೇ ಐ ವಾಕ್ ಹಾಫ್ ಮೈಲ್. ನಾನು ಮನೆಯಿಂದ ರೈಲ್ವೆ ಟ್ರ್ಯಾಕ್ವರೆಗೂ ಅರ್ಧ ಮೈಲಿ ನಡ್ಕೊಂಡು ಹೋಗ್ತೇನೆ, ಬೆಳಿಗ್ಗೆ ಮತ್ತು ಸಾಯಂಕಾಲ. ದಿ ವಾಕ್ ಈಸ್ ಪ್ಲೆಸೆಂಟ್ ಅಂದರೆ ಆಹ್ಲಾದಕರವಾದ ಒಂದು ವಾಯುವಿಹಾರ ಇದು. ಯು ಕ್ಯಾನ್ ಸಿ ಆನ್ ದಿ ಈದರ್ ಸೈಡ್ ರೆಡ್ ಆ್ಯಂಡ್ ಗ್ರೀನ್ ರೂಫ್ಡ್ ಬಂಗ್ಲೋಸ್. ಬಂಗ್ಲೋಸ್ ಅಂದರೆ ದೊಡ್ಡ ದೊಡ್ಡ ಮನೆಗಳು. ಅವುಗಳ ರೂಫ್ ಕೆಂಪು ಮತ್ತು ಹಸಿರು ಬಣ್ಣಗಳಲ್ಲಿರ್ತವೆ. ಗ್ರೀನ್ ಲಾನ್ಸ್. ಲಾನ್ ಅಂದರೆ ಹುಲ್ಲು ಹಾಸು, ಹುಲ್ಲಿನ ಹಾಸಿಗೆ. ಲಾನ್ ಅಂದರೆ ಹುಲ್ಲಿನ ಹಾಸಿಗೆ. ಆ್ಯಂಡ್ ಗಾರ್ಡನ್ಸ್. ದಿ ಎಕ್ಸಸೈಸ್ ಈಸ್ ಗುಡ್ ಫಾರ್ ಮೀ ಅಂತ ಹೇಳ್ತಾ ಇದ್ದಾರೆ. ಒನ್ ಮಾರ್ನಿಂಗ್
About halfway between my front gate and the rail track, I noticed two boys playing in the garden. ಒಂದಿನ ನಾನು ವಾಕಿಂಗ್ ಹೋಗ್ಬೇಕಾದ್ರೆ ಅರ್ಧ ದಾರಿಯಲ್ಲಿ ಇಬ್ಬರು ಹುಡುಗರು ಆಟ ಆಡೋದನ್ನ ನೋಡಿದೆ. ಆಫ್ ದಿ ಮೋರ್ ಮಾಡೆಸ್ಟ್ ಕಾಟೇಜಸ್. ಕಾಟೇಜ್ ಅಂದರೆ ಮಾಡೆಸ್ಟ್ ಅಂದರೆ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಮಾಡೆಸ್ಟ್ ಅಂದರೆ ಓಕೆ ಓಕೆ ಇರುವ, MODEST. ಮಾಡೆಸ್ಟ್ ಅಂದರೆ ಓಕೆ ಓಕೆ ಸಾಧಾರಣವಾದ ಅಂತ ಅರ್ಥ. ಮಾಡೆಸ್ಟ್ ಅಂದರೆ ಸಾಧಾರಣವಾದ. ಕಾಟೇಜ್ ಅಂದರೆ ಗುಡಿಸಲು. ದೇ ವೇರ್ ಬೋತ್ ವೆರಿ ಲಿಟಲ್ ಬಾಯ್ಸ್. ಅವರು ಸಣ್ಣ ಮಕ್ಕಳಾಗಿದ್ದರು. ಒನ್ ವಾಸ್ 4 years old ಪರ್ಹ್ಯಾಪ್ಸ್. ಒಬ್ಬ 4 ವರ್ಷದವನಾಗಿರ್ಬೋದು. ದಿ ಅದರ್ 5. ಇನ್ನೊಬ್ಬ 5 ವರ್ಷದವನಾಗಿರ್ಬೋದು. ದಿ ಬಿಗ್ಗರ್ ಆಫ್ ದಿ ಟೂ ವಾಸ್ ಅ ಸ್ಟರ್ಡಿ ಯಂಗ್ಸ್ಟರ್. ಸ್ಟರ್ಡಿ. ಬಿಗ್ಗರ್ ಆಫ್ ದಿ ಟೂ ವಾಸ್ ಅಂದರೆ ಈ ಇಬ್ಬರಲ್ಲಿ ದೊಡ್ಡವನು ಸ್ಟರ್ಡಿ ಆಗಿದ್ದ. ಸ್ಟರ್ಡಿ, STURDY. ಸ್ಟರ್ಡಿ ಅಂದರೆ ಗಟ್ಟಿಮುಟ್ಟಾದ ಮನುಷ್ಯ. ಯಂಗ್ಸ್ಟರ್ ಅಂದರೆ ಯುವಕನ ಥರ ಕಾಣ್ತಾ ಇದ್ದ. ಸ್ಟರ್ಡಿ ಅಂದರೆ ಗಟ್ಟಿಮುಟ್ಟಾದ. ಯಂಗ್ಸ್ಟರ್. ವೆರಿ ಡಾರ್ಕ್. ತುಂಬಾನೇ ಕಪ್ಪಗಾಗಿದ್ದ. ವಿತ್ ಅ ಮ್ಯಾಟ್ ಆಫ್ ಕೋರ್ಸ್ ಹೇರ್. ಕೋರ್ಸ್, COARSE. ಕೋರ್ಸ್ ಅಂದರೆ ಹುರುಬರಕಾಗಿರುವ. COARSE. ಕೋರ್ಸ್ ಅಂದರೆ ಹುರುಬರಕಾದ ಅಂತ ಹೇಳ್ತಾರೆ, ಒರಟು ಅದ ಅಂತ ಹೇಳ್ತಾರೆ. ಅವನ ತಲೆ ಮೇಲೆ ಒರಟಾದ ಕೂದಲುಗಳಿದ್ದವು. ಆ್ಯಂಡ್ ಕೂಲ್ ಬ್ಲ್ಯಾಕ್ ಐಸ್. ತುಂಬಾನೇ ಕಪ್ಪಗಿರುವ ಕಣ್ಣುಗಳಿದ್ದವು. ಹಿ ವಾಸ್ ಡೆಫಿನೆಟ್ಲಿ ಅ ಲಿಟಲ್ ಜಮೈಕನ್. ಅವನು ಜಮೈಕಾ ದೇಶದವನೇ ಆಗಿದ್ದ. ಸ್ಟ್ರಾಂಗ್ ಲಿಟಲ್ ಜಮೈಕನ್. ದಿ ಅದರ್ ಲಿಟಲ್ ಫೆಲೋ ವಾಸ್ ಸ್ಮಾಲರ್ ಬಟ್ ಆಲ್ಸೋ ಸ್ಟರ್ಡಿ. ಇನ್ನೊಬ್ಬ ಹುಡುಗ ಕೂಡ ಚಿಕ್ಕವನು, ಗಟ್ಟಿಮುಟ್ಟಾಗಿದ್ದ, ಆದರೆ ಆಕಾರದಲ್ಲಿ ಸ್ವಲ್ಪ ಚಿಕ್ಕವನಾಗಿದ್ದ. ಹಿ ವಾಸ್ ವೈಟ್. ಅವನು ಬೆಳ್ಳಗಿದ್ದ. ವಿತ್ ಹೇಸಲ್ ಐಸ್. ಹೇಸಲ್, HAZEL. ಹೇಸಲ್ ಅಂದರೆ ಕೆಂಗಂದು. ಕೆಂಪು ಮತ್ತು ಕಂದು ಬಣ್ಣಗಳನ್ನು ಸೇರಿಸಿದಾಗ ಸಿಗೋ ಬಣ್ಣ ಕೆಂಗಂದು ಬಣ್ಣ. ಹೇಸಲ್ ಅಂದರೆ ಕೆಂಗನ್ನು ಬಣ್ಣದ ಕಣ್ಣುಗಳಿದ್ದವು. ಸಣ್ಣವನು ಹಿ ವಾಸ್ ವೈಟ್ ವಿತ್ ಹೇಸಲ್ ಐಸ್ ಆ್ಯಂಡ್ ಲೈಟ್ ಬ್ರೌನ್ ಹೇರ್. ಹೇಸಲ್ ಅಂದರೆ ಕೆಂಗಂದು ಬಣ್ಣದ ಕಣ್ಣುಗಳು ಮತ್ತು ಲೈಟ್ ಬ್ರೌನ್ ಬಣ್ಣದ ಕೂದಲುಗಳಿದ್ದವು. ಬ್ರೌನ್ ಅಂದರೆ ಯಾವ ಬಣ್ಣ? 8th ಸ್ಟ್ಯಾಂಡರ್ಡಲ್ಲಿದ್ದೀರಾ, ನಿಮಗೆ ಬಣ್ಣಗಳು ಗೊತ್ತಿರಲೇಬೇಕು. ಬ್ರೌನ್ ಅಂದರೆ ಕಂದು ಬಣ್ಣ. ಕಂದು ಬಣ್ಣದ ಕೂದಲುಗಳಿದ್ದವು. ಬೋತ್ ವೇರ್ ಡ್ರೆಸ್ಡ್ ಇನ್ ಬ್ಲೂ ಶರ್ಟ್ಸ್ ಆ್ಯಂಡ್ ಕಾಕಿ ಪ್ಯಾಂಟ್ಸ್. ಅವರಿಬ್ಬರು ನೀಲಿ ಬಣ್ಣದ ಶರ್ಟ್ ಮತ್ತು ಕಾಕಿ ಪ್ಯಾಂಟ್ ಹಾಕೊಂಡಿದ್ರು. ದೇ ವೋರ್ ನೋ ಶೂಸ್ ಆ್ಯಂಡ್ ದೇರ್ ಫೀಟ್ ವೇರ್ ಮಡ್ಡಿ. ಅವರು ಕಾಲುಗಳನ್ನು ಶೂಸ್ ಹಾಕೊಂಡಿರಲಿಲ್ಲ ಮತ್ತು ಅವರ ಕಾಲುಗಳು ಮಡ್ಡಿ ಅಂದರೆ ಮಡ್ ಅಂದರೆ ಕೊಳೆ. ಮಡ್ ಅಂದರೆ ಕೊಳೆ, ಮಣ್ಣು. ಅವರ ಕಾಲುಗಳು ಮಣ್ಣಿನಿಂದ ತುಂಬೋಗಿತ್ತು. ಮಡ್ಡಿ ಅಂದರೆ ಮಣ್ಣಿನಿಂದ ತುಂಬಿದ. ಮಣ್ಣಿನಿಂದ ತುಂಬಿದ. ದೇ ವೇರ್ ನಾಟ್ ಕಾನ್ಷಿಯಸ್ ಆಫ್ ಮೈ ಸ್ಟ್ಯಾಂಡಿಂಗ್ ದೇರ್. ಕಾನ್ಷಿಯಸ್ ಅಂದರೆ ಅರಿವು. ಅವರಿಗೆ ನಾನು ಅಲ್ಲಿ ನಿಂತಿರುವ ಅರಿವು ಇರಲಿಲ್ಲ. ಕಾನ್ಷಿಯಸ್ ಅಂದರೆ ಅರಿವು. ವಾಚಿಂಗ್ ದೆಮ್. ನಾನು ಅಲ್ಲಿ ನಿಂತು ನೋಡ್ತಾ ಇರೋದು, ಅವರು ಆಟ ಆಡ್ತಾ ಇರೋದನ್ನ
ನೋಡ್ತಾ ಇರೋದು ಅವರು ಗಮನಿಸಿರ್ಲಿಲ್ಲ, ಅವರಿಗೆ ಅರಿವಿರಲಿಲ್ಲ. ದೇ ಪ್ಲೇಡ್ ಆನ್, ಆಟ ಆಡ್ತಾ ಇದ್ರು. ದ ಗೇಮ್, ಇಫ್ ಇಟ್ ಕುಡ್ ಬಿ ಕಾಲ್ಡ್ ಅ ಗೇಮ್, ವಾಸ್ ನಾಟ್ ಎಲಾಬರೇಟ್. ಎಲಾಬರೇಟ್ ಅಂದರೆ ಅಷ್ಟೊಂದು ಆ, ಕಠಿಣವಾದ ಆಟ ಏನು ಇರಲಿಲ್ಲ. ಇ ಎಲ್ ಎ ಬಿ ಒ ಆರ್ ಎ ಟಿ ಇ, ಎಲಾಬರೇಟ್ ಅಂತ ಅಂದರೆ ವಿಸ್ತಾರವಾದ ಆಟ ಆಡ್ತಾ ಇರಲಿಲ್ಲ. ವಾಸ್ ನಾಟ್ ಎಲಾಬರೇಟ್. ಎಲಾಬರೇಟ್ ಅಂದರೆ ವಿಸ್ತಾರವಾದ. ದಿ ಲಿಟಲ್ ವೈಟ್ ಬಾಯ್ ವಾಕ್ಡ್ ಮೆಜೆಸ್ಟಿಕಲಿ. ಮೆಜೆಸ್ಟಿಕಲಿ ಅಂದರೆ ಆಕರ್ಷಕವಾಗಿ, ರಾಜಗಾಂಭೀರ್ಯದಿಂದ ಅಂತ ಹೇಳ್ಬೋದು. ಮೆಜೆಸ್ಟಿಕಲಿ, ಎಮ್ ಎ ಜೆ ಇ ಎಸ್ ಟಿ ಐ ಸಿ ಎ ಎಲ್ ಎಲ್ ವೈ. ಮೆಜೆಸ್ಟಿಕಲಿ ಅಂದರೆ ಭವ್ಯವಾಗಿ, ಘನತೆಯಿಂದ, ರಾಜಗಾಂಭೀರ್ಯದಿಂದ ಅಂತ ಅರ್ಥ. ಮೆಜೆಸ್ಟಿಕ್ ಅಂದರೆ ಭವ್ಯವಾದ, ಮೆಜೆಸ್ಟಿಕಲಿ ಅಂದರೆ ಭವ್ಯವಾಗಿ. ದಿ ಲಿಟಲ್ ವೈಟ್ ಬಾಯ್ ವಾಕ್ ಮೆಜೆಸ್ಟಿಕಲಿ ಅಪ್ ಆ್ಯಂಡ್ ಡೌನ್. ಮೇಲೆ ಕೆಳಗೆ ಸುತ್ತಾಡ್ತಾ ಇದ್ದ. ಆ್ಯಂಡ್ ಎವ್ರಿ ನೌ ಆ್ಯಂಡ್ ದೆನ್ ಶೌಟೆಡ್ ಇನ್ ಅ ಕಮ್ಯಾಂಡಿಂಗ್ ಟೋನ್ ಟು ಹಿಸ್ ಬಿಗ್ಗರ್ ಪ್ಲೇಮೇಟ್. ಕಮ್ಯಾಂಡಿಂಗ್ ಟೋನ್ ಅಂದರೆ ಆರ್ಡರ್ ಕೊಡುವ ಒಂದು ಧ್ವನಿಯಲ್ಲಿ ಅವನು ಆ ಇನ್ನೊಬ್ಬ ಕಪ್ಪು ಹುಡುಗ ಇದ್ನಲ್ಲ, ಅವನ ಜೊತೆ ಆಟ ಆಡ್ತಾರೋನು ಅವನ ಮೇಲೆ ಏರಿಚ್ತಾ ಇದ್ದ, ಕಿರುಚುತ್ತಾ ಇದ್ದ. ಕಮ್ಯಾಂಡಿಂಗ್ ಅಂದರೆ ಸಿ ಒ ಡಬಲ್ ಎಮ್ ಎ ಎನ್ ಡಿ ಐ ಎನ್ ಜಿ. ಕಮಾಂಡಿಂಗ್ ಅಂದರೆ ಆಜ್ಞಾಧಾರಕವಾಗಿ, ಆಜ್ಞೆ ಕೊಡೋ ಥರ. ಆಜ್ಞೆ ಕೊಡ್ತಾ ಇದ್ದ. ಕಮಾಂಡಿಂಗ್ ಟೋನಲ್ಲಿ, ಗಟ್ಟಿಯಾದ ಧ್ವನಿಯಲ್ಲಿ ಅವನ ಇನ್ನೊಬ್ಬ ಆಟಗಾರ ಸಹಪಾಠಿಗೆ ಹೇಳ್ತಾ ಇದ್ದ. ದಿ ಲಿಟಿಲ್ ಬ್ರೌನ್ ಬಾಯ್ ಡ್ರ್ಯಾಗ್ ಆನ್ ಕ್ವೈಟ್ಲಿ ಬಿಹೈಂಡ್ ಹಿಮ್ ಆ್ಯಂಡ್ ಡಿಡ್ ವಾಟ್ ಹಿ ವಾಸ್ ಟೋಲ್ಡ್. ಆ ಕಪ್ಪು ಹುಡುಗ, ಈ ಬಿಳಿ ಹುಡುಗ ಏನು ಮಾಡ್ತಾ ಇದ್ನೋ, ಡ್ರ್ಯಾಗ್ ಅಂದರೆ ಎಳೆ. ಆ ಕಪ್ಪು ಹುಡುಗನನ್ನ ಈ ಸಣ್ಣ ಬಿಳಿ ಹುಡುಗ ಎಳ್ಕೊಂಡು ಹೋಗ್ತಾ ಇದ್ದ, ಅಂದರೆ ಕರ್ಕೊಂಡು ಹೋಗ್ತಾ ಇದ್ದ. ಆ ವೈಟ್ ಬಾಯ್ ಏನು ಹೇಳಿದ್ನೋ ಅದನ್ನ ಬ್ರೌನ್ ಬಾಯ್ ಮಾಡ್ತಾ ಇದ್ದ, ಹೇಳಿದ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದ. ಪಿಕ್ ಅಪ್ ದಟ್ ಸ್ಟಿಕ್. ದಿ ಡಾರ್ಕ್ ಬಾಯ್ picked it up. Jump into the flowers. The dark boy jumped. Get me some water. The dark boy ran inside. The white boy sat down on the lawn. ಹೀಗೆ ಬಿಳಿ ಹುಡುಗ ಆ ಕಟ್ಟಿಗೆಯನ್ನು ಎತ್ತು ಅಂತ ಅಂದರೆ ಆ ಕರಿ ಹುಡುಗ ಕಟ್ಟಿಗೆಯನ್ನು ಎತ್ತಿದ್ದ. ಆ ಹೂವಿನೊಳಗೆ ಜಿಗಿದಾಡು, ಜಂಪ್ ಮಾಡು ಅಂತಂದರೆ ಆ ಕರಿ ಹುಡುಗ ಹೂವುಗಳಲ್ಲಿ ಜಿಗಿದಿದ್ದ. ಹೋಗಿ ನೀರು ತೊಗೊಂಡು ಬಾ, ಗೆಟ್ ಸಮ್ ವಾಟರ್ ಅಂತ ಹೇಳಿ ಬಿಳಿ ಹುಡುಗ ಹೊರಗಡೆ ಕುಂತ್ಕೊಂಡ್ರೆ ಆ ಕಪ್ಪು ಹುಡುಗ ಹೋಗಿ ನೀರು ತೊಗೊಂಡು ಬರ್ತಾ ಇತ್ತು. ಐ ವಾಸ್ ಅಮೇಜ್ಡ್. ನನಗೆ ಆಶ್ಚರ್ಯ ಆಯಿತು ಅಂತ 4ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ. ಹಿಯರ್ ಬಿಫೋರ್ ಮೈ ಐಸ್ ಅ ವೈಟ್ ಬೇಬಿ, ಫಾರ್ ದೇ ವೇರ್ ಲಿಟಲ್ ಮೋರ್ ದ್ಯಾನ್ ಬೇಬೀಸ್, ವಾಸ್ ಇಂಪೋಸಿಂಗ್ ಹಿಸ್ ವಿಲ್ ಅಪಾನ್ ಅ ಲಿಟಲ್ ಬ್ಲ್ಯಾಕ್ ಬಾಯ್. ಅವರಿಗೆ ಆಶ್ಚರ್ಯ ಆಯಿತು. ಯಾಕಂದರೆ ಅಲ್ಲಿ ಒಂದು ಬಿಳಿ ಮಗು, ಒಂದು ಕರಿ ಕಪ್ಪು ಮಗುವಿನ ಮೇಲೆ ಅವನ ಆಳ್ವಿಕೆಯನ್ನು ಸಾಧಿಸ್ತಾ ಇದ್ದ. ಇಂಪೋಸಿಂಗ್ ಹಿಸ್ ವಿಲ್ ಅಂದರೆ ಆಳ್ವಿಕೆಯನ್ನು ಸಾಧಿಸು, ಅವನ ಮನಸ್ಸಿಗೆ ಬಂದಿದ್ದನ್ನು ಮಾಡಿಸು ಅಂತ ಅರ್ಥ. ಇಂಪೋಸ್ ಅಂದರೆ ಹೇರು, ಅವನಿಗೆ ಇಷ್ಟ ಬಂದಂಗೆ ನಡೆಸ್ಕೋತಾ ಇದ್ದ. ಇಂಪೋಸ್ ಅಂದರೆ ಹೇರು. ಇಲ್ಲಿ ವಿಲ್ ಅಂದರೆ ಇಷ್ಟ, ಮನಸ್ಸು ಅಂತ ಅರ್ಥ. ಆ್ಯಂಡ್ ದಿ ಲಿಟಲ್ ಬ್ಲ್ಯಾಕ್ ಬಾಯ್ ಸಬ್ಮಿಟೆಡ್. ಅವಾಗ ಆ ಕಪ್ಪು ಹುಡುಗ ಸಬ್ಮಿಟೆಡ್ ಅಂದರೆ ಹೇಳ್ದಂಗೆ ಕೇಳ್ತಾ ಇದ್ದ. ಐ ಪಜಲ್ಡ್ ವಿದಿನ್ ಮೈ ಸೆಲ್ಫ್ ಆ್ಯಸ್ ಐ ವೆಂಟ್ ಡೌನ್ ದ ರೋಡ್. ಪಜಲ್ಡ್ ಅಂದರೆ ನನ್ನಷ್ಟಕ್ಕೆ ನಾನೇ ಗೊಂದಲದಲ್ಲಿ ಸಿಕ್ಕಾಕೊಂಡೆ, ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ. ಕುಡ್ ಇಟ್ ಬಿ ದ್ಯಾಟ್ ದಿ ಲಿಟಲ್ ಬಾಯ್, ಅ ಸನ್ ಆಫ್ ಅ ಹೌಸ್ ಸರ್ವೆಂಟ್,
ಒಬ್ಬ ಮಗು ಆ ಮನೆಯ ಕೆಲಸದಾಳಿನ ಮಗು ಆಗಿರಬಹುದಾ? ಐ ಆಸ್ಕ್ಡ್ ಮೈಸೆಲ್ಫ್. ನೋ, ದೇ ವೇರ್ ಆಬ್ವಿಯಸ್ಲಿ ಡ್ರೆಸ್ಡ್ ಅಲೈಕ್. ಇಬ್ಬರು ಮಕ್ಕಳು ಒಂದೇ ಥರ ಬಟ್ಟೆ ಹಾಕೊಂಡಿದ್ರು. ಅಂದರೆ ಆ ಮಗು, ಕಪ್ಪು ಮಗು ಆ ಮನೆಯ ಕೆಲಸದಾಳಿನ ಮಗು ಆಗೋದಕ್ಕೆ ಸಾಧ್ಯ ಇಲ್ಲ. ದ ಲಿಟಲ್ ಡಾರ್ಕ್ ಬಾಯ್ ವಾಸ್ ಅ ನೇಬರ್ಸ್ ಚೈಲ್ಡ್. ಆ ಕಪ್ಪು ಮಗು ಅವರ ಪಕ್ಕದ ಮನೆಯ ಮಗು ಆಗಿತ್ತು. ಐ ವಾಸ್ ಶೂರ್ ಆಫ್ ದ್ಯಾಟ್. Then, how was it that he obeyed so faithfully the white boy's orders? ಹಾಗಾದ್ರೆ ಆ ಕಪ್ಪು ಮಗು ಆ ಬಿಳಿ ಮಗು ಹೇಳಿದ್ದನ್ನೆಲ್ಲ ಹೇಗೆ ಪಾಲಿಸ್ತಾ ಇತ್ತು? ಯಾವುದೇ ಆಬ್ಜೆಕ್ಷನ್ಸ್ ಇಲ್ಲದೆ, ಪ್ರತಿರೋಧ ವಿರೋಧ ಮಾಡದೇನೆ ಏಕೆ ಬಿಳಿ ಮಗು ಹೇಳಿದ್ದನ್ನೆಲ್ಲ ಕಪ್ಪು ಮಗು ಕೇಳ್ತಾ ಇತ್ತು ಅಂತ ನನ್ನಷ್ಟಕ್ಕೆ ನಾನೇ ಗೊಂದಲ ಸೃಷ್ಟಿ ಮಾಡಿಕೊಂಡೆ ಅಂತ ಹೇಳ್ಕೊಂಡಿದ್ದಾರೆ. 5ನೇ ಪ್ಯಾರಾಗ್ರಾಫ್ನಲ್ಲಿ, was it that even as a boy he sensed that his own country he would be at the white man's beck and call? ಆ ಮಗುಗೆ ಮೋಸ್ಟ್ಲಿ ಅನ್ಕೊಂಡ್ಬಿಟ್ಟಿತ್ತ ಆ ಮಗು, ನಾನು ಬಿಳಿ ಮನುಷ್ಯರ ಹೇಳಿದ್ದನ್ನೆಲ್ಲ ಕೇಳಬೇಕು, ನನ್ನ ದೇಶದಲ್ಲಿ ಇದ್ರೂ ಕೂಡ ನಾನು ಬಿಳಿ ಜನ ಹೇಳಿದ್ದನ್ನೆಲ್ಲ ಕೇಳಿ ಅವರ ದಾಸನಾಗಿ ಇರಬೇಕು ಅಂತ ಅನ್ಕೊಂಡಿತ್ತು ಅಂತ ಅನ್ಸುತ್ತೆ ಅಂತ ಇಲ್ಲಿ ಆಥರ್ ಬರಿತಾ ಇದ್ದಾರೆ. ಬೆಕ್ ಅಂದ್ರೆ ದಾಸ, ಕಾಲ್ ಅಂದ್ರೆ ಹೇಳಿದ್ದನ್ನ ಕೇಳು. ಕುಡ್ ಹಿ ಮೇಕ್ ಅ ಡಿಫರೆನ್ಸ್ ಬಿಟ್ವೀನ್ ಹಿಮ್ಸೆಲ್ಫ್ ಆ್ಯಂಡ್ ದಿ ಬಾಯ್? ಆ ಕಪ್ಪು ಮಗುವಿಗೆ ಅವನ ಮತ್ತು ಆ ಬಿಳಿ ಮಗುವಿನ ಮಧ್ಯೆ ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗಿತ್ತ? ಬರೀ 5 ವರ್ಷದವನಿದ್ದ ಅವನು. ಆ್ಯಂಡ್ ಕುಡ್ ಹಿ ಥಿಂಕ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಬಾಸ್ ಓವರ್ ದಿ ಬ್ಲ್ಯಾಕ್ ಮ್ಯಾನ್? ಆ ಬಿಳಿ ಮಗು ಅವನಿಗೆ 4 ವರ್ಷ, ಆ ಕಪ್ಪು ಮಗುವಿಗೆ 5 ವರ್ಷ ಆಗಿತ್ತು. ಆದರೂ ಕೂಡ ಆ ಬಿಳಿ ಮಗು ಆ ಕಪ್ಪು ಮಗುವಿನ ಮೇಲೆ ಬಾಸ್ ಓವರ್ ಅಂದರೆ ಯಜಮಾನತ್ವ ಸಾಧಿಸುವುದು ಅಂತ ಆ ಮಗುವಿಗೂ ಗೊತ್ತಿತ್ತ. ಐ ಕುಡ್ ಫೈಂಡ್ ನೋ ಆನ್ಸರ್. ಈ ಪ್ರಶ್ನೆಗಳಿಗೆ ನನಗೆ ಉತ್ತರಗಳು ಸಿಗಲೇ ಇಲ್ಲ. ಐ ಕುಡ್ ನಾಟ್ ಬ್ರಿಂಗ್ ಮೈಸೆಲ್ಫ್ ಟು ಬಿಲೀವ್ ಸಚ್ ಅ ಥಿಂಗ್. ಈ ಥರ ಒಂದು ಘಟನೆಯನ್ನು ನಂಬೋದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಆ್ಯಂಡ್ ವಿತ್ ಮೈ ಓನ್ ಐಸ್ ಐ ಹ್ಯಾಡ್ ಸೀನ್ ಅ ಲಿಟಲ್ ಡಾರ್ಕ್ ಬಾಯ್ ಟೇಕ್ ಆರ್ಡರ್ಸ್ ಫ್ರಮ್ ಅ ಲಿಟಲ್ ವೈಟ್ ಬಾಯ್. ಅಲ್ಲಿ ನಾನು ನನ್ನ ಕಣ್ಣು ಮುಂದೆನೆ ಒಂದು ಸಣ್ಣ ಕಪ್ಪು ಮಗು ಇನ್ನೊಂದು ಬಿಳಿ ಮಗುವಿನಿಂದ ಆಜ್ಞೆಗಳನ್ನು ತಗೊಂಡು ಪಾಲನೆ ಮಾಡೋದನ್ನು ನಾನು ನೋಡಿದ್ದೆ. ಆಬ್ವಿಯಸ್ಲಿ ಈಸ್ ಸೋಷಿಯಲ್ ಈಕ್ವಲ್ ಆ್ಯಂಡ್ ಯಂಗರ್ ಆ್ಯಂಡ್ ಸ್ಮಾಲರ್. ವೇರ್ ವಿ ಆಸ್ ಅ ರೇಸ್ ರಿಯಲಿ ಇನ್ಫೀರಿಯರ್? So inferior that even in our infancy we realized the deficiencies and accepted a position as the white man's servant. ನಮ್ಮ ಕಪ್ಪು ಬಣ್ಣದ ಜನಾಂಗ ನಮ್ಮ ಬಾಲ್ಯದಲ್ಲಿಯೂ ಕೂಡ ನಮ್ಮ ಕೊರತೆಗಳನ್ನು ನಾವು ನೋಡ್ತೇವಾ. ಡಿಫಿಷಿಯನ್ಸೀಸ್ ಅಂದರೆ ಕೊರತೆಗಳನ್ನು ನೋಡ್ತೇವ. ಹಾಗೆ ನಾವು ಇನ್ಫೀರಿಯರ್ ಅಂದರೆ ಚಿಕ್ಕ ಅಥವಾ ಸಾಮಾನ್ಯವಾದ ಅಥವಾ ಕ್ವಾಲಿಟಿಯಲ್ಲಿ ಕಡಿಮೆಯಾದ. ಇನ್ಫೀರಿಯರ್, INFERIOR, ಇನ್ಫೀರಿಯರ್ ಅಂದರೆ ಕೆಳಮಟ್ಟದವರು, ಕೆಳಗಿನವರು, ಕೀಳು ಅಂತ ಅಂದ್ಕೊಂಡ್ಬಿಟ್ಟಿದ್ದೇವ ನಾವು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಆಥರ್ ಪ್ರಶ್ನೆ. ಕಪ್ಪು ಮಕ್ಕಳು ಚಿಕ್ಕಂದಿನಿಂದಲೂ ನಮ್ಮ ಜನಾಂಗಕ್ಕೆ ಏನೋ ಕೊರತೆ ಇದೆ, ನಾವು ಬಿಳಿ ಜನರಿಗಿಂತ ಕೀಳರು ಮತ್ತು ನಾವು ಅವರ ಕೈಯಲ್ಲಿ ಹಾಳಾಗಿ ದುಡಿಬೇಕಾಗತ್ತೆ ಅಂತ ಅನ್ಕೊಂಡು ಬಿಟ್ಟಿರ್ತಾರ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಫಾರ್ ಅ ಹೋಲ್ ಡೇ ಐ ವೆಂಟ್ ಆನ್ ಆಸ್ಕಿಂಗ್ ದೀಸ್ ಕ್ವಶನ್ಸ್ ಟು ಮೈ ಸೆಲ್ಫ್. ಆ ದಿನ ಪೂರ್ತಿ ಈ ಪ್ರಶ್ನೆಗಳನ್ನು ನಾನು ನನ್ನಷ್ಟಕ್ಕೆ ಕೇಳ್ತಾನೆ ಇದ್ದೆ ಹಂಗೆ. ವೆನ್ ಐ ಪಾಸ್ಡ್ ಬೈ ದಿ ಆಫ್ಟರ್ನೂನ್ the little boys were not there. That evening I thought deeply on the subject.
ನಾನು ಮರಳಿ ಮತ್ತೆ ಅಲ್ಲಿ ಹೋದಾಗ ಆ ಇಬ್ಬರು ಮಕ್ಕಳು ಅಲ್ಲಿ ಇರಲಿಲ್ಲ. ಆದರೆ ಈ ವಿಷಯದ ಬಗ್ಗೆ ನಾನು ಗಂಭೀರವಾಗಿ ಯೋಚನೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಪಾಠ ಮುಗೀತು. ಈಗ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್. ಮೊದಲನೇ ಪ್ರಶ್ನೆ, why was the morning walk pleasant for Mr. A. L. Hendricks? The morning walk was pleasant for Mr. A. L. Hendricks because he could see red and green roofed bungalows, green lawns, and gardens on the both the sides of the rail track. Secondly, the walk was beneficial as an exercise, and he could also see certain incidents happen on his way, and that would probably enlighten him in one or the other way, adding to his wisdom ಅಂತ ಉತ್ತರ ಬರೀತೀರಾ. ಎರಡನೆಯ ಪ್ರಶ್ನೆ, ದಿ ಎಕ್ಸಸೈಸ್ ಈಸ್ ಗುಡ್ ಫಾರ್ ಮೀ ಸೇಸ್ ದಿ ನ್ಯಾರೇಟರ್. ವಾಟ್ ವಾಸ್ ದಿ ಎಕ್ಸಸೈಸ್? A walk, a good walk from his front gate to the rail track was about half a mile walk, was the exercise that the narrator mentions. ಮೂರನೇ ಪ್ರಶ್ನೆ, what did the narrator notice one morning? One morning, the narrator noticed two boys playing in the garden in front of a modest cottage. ನಾಲ್ಕನೇ ಪ್ರಶ್ನೆ, how did the smaller boy behave while playing with the bigger boy? The smaller boy was commanding in nature. The smaller boy behaved like a master and passed order to the bigger boy to pick up stick, to jump into the flowers and get some water for him. ಮುಂದೆ ನಾವು ರೀಡ್ ಸೈಲೆಂಟ್ಲಿ. ಏಳನೇ ಪ್ಯಾರಾಗ್ರಾಫ್. The next morning, the boys were there again. The man was standing at the gate, watching them. I stopped and looked just to see the little boy, what the little white boy was making his little servant do. To my surprise, now the dark boy was commanding, while the little boy the little youngster did everything. The little dark boy was striding imperiously up and down the lawn, while the white youngster walked abjectly behind him. ಮರುದಿನ ಮತ್ತೆ ಈ ಒಂದು ಘಟನೆಯನ್ನ ನೋಡ್ತಾರೆ. ಆದರೆ ಇವಾಗ ಏನಾಗಿರುತ್ತಂದ್ರೆ ಆ ಕಪ್ಪು ಬಣ್ಣದ ಹುಡುಗ ಆರ್ಡರ್ ಕೊಡ್ತಾ ಇರ್ತಾನೆ, ಬಿಳಿ ಬಣ್ಣದ ಹುಡುಗ ಆರ್ಡರ್ ತಗೊಂಡು ಹೇಳ್ದಂಗೆ ಮಾಡ್ತಾ ಇರ್ತಾನೆ. ದಿ ನೆಕ್ಸ್ಟ್ ಮಾರ್ನಿಂಗ್, ಬಾಯ್ಸ್ ವೇರ್ ದೇರ್ ಅಗೇನ್. ದಿ ಮ್ಯಾನ್ ವಾಸ್ ಸ್ಟ್ಯಾಂಡಿಂಗ್ ಅಟ್ ದಿ ಗೇಟ್ ವಾಚಿಂಗ್ ದೆಮ್. ಐ ಸ್ಟಾಪ್ಡ್ ಆ್ಯಂಡ್ ಲುಕ್ಡ್ ಜಸ್ಟ್ ಟು ಸಿ ವಾಟ್ ವೈಟ್ ಬಾಯ್ ವಾಸ್ ಮೇಕಿಂಗ್ ಹಿಸ್ ಲಿಟಲ್ ಸರ್ವೆಂಟ್ ಡೂ. ಟು ಮೈ ಸರ್ಪ್ರೈಸ್ ನಾವ್ ದಿ ಡಾರ್ಕ್ ಬಾಯ್ ವಾಸ್ ಕಮಾಂಡಿಂಗ್, ಆಜ್ಞೆ ಕೊಡ್ತಾ ಇದ್ದ, ವೈಲ್ ದಿ ಲಿಟಲ್ ವೈಟ್ ಯಂಗ್ಸ್ಟರ್ did everything. The little dark boy was striding. ಸ್ಟ್ರೈಡ್ ಅನ್ನೋ ಶಬ್ದದ ಸ್ಟ್ರೈಡಿಂಗ್ ಅನ್ನೋ ಒಂದು ಶಬ್ದ ರಚನೆ ಮಾಡಲಾಗಿದೆ. STRIDING, ಸ್ಟ್ರೈಡಿಂಗ್. ಇದರ ಅರ್ಥ ಏನಿರ್ಬೋದು ಯೋಚನೆ ಮಾಡಿ ನೋಡೋಣ. ಸ್ಟ್ರೈಡ್ ಶಬ್ದದಿಂದ ಬಂದ ಒಂದು ಶಬ್ದ. ಸ್ಟ್ರೈಡಿಂಗ್ ಅಂದರೆ ದಾಪುಗಾಲು ಹಾಕು. ಸ್ಟ್ರೈಡಿಂಗ್ ಅಂದರೆ ದೊಡ್ಡ ಹೆಜ್ಜೆ ಇಡು, ದಾಪುಗಾಲು ಹಾಕು ಅಂತ ಅರ್ಥ. ದೊಡ್ಡ ಹೆಜ್ಜೆ. ಇಂಪೆರಿಯಸ್ಲಿ ಅಂದರೆ ರಾಜರ ಥರ. ಅಪ್ ಆ್ಯಂಡ್ ಡೌನ್. ವೈಲ್ ದಿ ವೈಟ್ ಯಂಗ್ಸ್ಟರ್ ವಾಕ್ಡ್ ಅಬ್ಜೆಕ್ಟ್ಲಿ.
ಅಬ್ಜೆಕ್ಟ್ ಅನ್ನೋ ಶಬ್ದದಿಂದ ಬಂದಿರೋ ಈ ಅಬ್ಜೆಕ್ಟ್ಲಿ ಅನ್ನೋ ನೌನ್. ಎ ಬಿ ಜೆ ಇ ಸಿ ಟಿ ಎಲ್ ವೈ ಅಬ್ಜೆಕ್ಟ್ಲಿ ಅಂದರೆ ಅಸಹ್ಯವಾಗಿ. ಅಬ್ಜೆಕ್ಟ್ಲಿ ಅಂದರೆ ಅಸಹ್ಯವಾಗಿ ಅಂತ ಅರ್ಥ. ಅಬ್ಜೆಕ್ಟ್ ಅಂದರೆ ಅಸಹ್ಯ. ಗೆಟ್ ಮೀ ಅ ಬನಾನಾ. ದಿ ಲಿಟಲ್ ಬಾಯ್ ran into the house and reappeared shortly with a banana. Peel it for me. The little white boy peeled the banana and handed it to the dark master. ಅವಾಗ ಹುಡುಗ ಹೇಳ್ತಾನೆ, ಗೆಟ್ ಮೀ ಅ ಬನಾನಾ, ನನಗೊಂದು ಬಾಳೆಹಣ್ಣನ್ನು ತಗೊಂಡು ಬಾ ಅಂತ ಹೇಳ್ತಾನೆ. ಅದಕ್ಕೆ ಆ ಸಣ್ಣ ಹುಡುಗ, ಬಿಳಿ ಹುಡುಗ ಮನೆಯಲ್ಲಿ ಓಡ್ಕೊಂಡು ಹೋಗಿ ಬಾಳೆಹಣ್ಣನ್ನು ತಗೊಂಡು ಮತ್ತೆ ಬರ್ತಾನೆ. ಪೀಲ್ ಇಟ್ ಫಾರ್ ಮೀ. ಪೀಲ್ ಅಂದರೆ ಸುಲಿ, ಅದನ್ನು ಸುಲಿ ಅಂತ ಹುಡುಗ ಹೇಳ್ತಾನೆ. ಅವಾಗ ಮತ್ತೆ ಆ ಬಿಳಿ ಹುಡುಗ ಬಾಳೆಹಣ್ಣನ್ನು ಸುಲಿದು ಅವನ ಮಾಸ್ಟರ್ ಹತ್ರ ಕೊಡ್ತಾನೆ. ಐ ಸಾ ಇಟ್ ನೌ. ಇಟ್ ಇಂಡೀಡ್ ವಾಸ್ a game I had played as a child. Each boy took it in turn every alternate day to be the boss and other the slave. ಇದು ನಿಜವಾಗ್ಲೂ ಒಂದು ಆಟನೇ ಆಗಿತ್ತು. ಈ ಆಟನ ನಾನು ಚಿಕ್ಕವನಿದ್ದಾಗ ಆಡಿದ್ದೆ. ಈ ಆಟದಲ್ಲಿ ಏನಂದರೆ, ಒಂದು ದಿನ ನಾನು ರಾಜನಾದರೆ ನನ್ನ ಗೆಳೆಯ ಆಳು ಆಗಿರ್ತಿದ್ದ. ಮರುದಿನ ಆಳಾದ ನನ್ನ ಗೆಳೆಯ ರಾಜ ಆದರೆ ನಾನು ಆಳಾಗಿರ್ತಿದ್ದೆ ಅಂತ ಹೇಳ್ತಾರೆ. ಇಟ್ ಹ್ಯಾಡ್ ಬೀನ್ ಗ್ರೇಟ್ ಫನ್ ಟು ಮೀ ಆ್ಯಸ್ ಅ ಯಂಗ್ಸ್ಟರ್. ಇದು ತುಂಬಾ ಮಜಾ ಬರುವಂತಹ ಆಟ ಆಗಿತ್ತು. ಐ ಸ್ಮೈಲ್ಡ್ ಆ್ಯಸ್ ಐ ರಿಮೆಂಬರ್ಡ್. ಈ ಎಲ್ಲ ಘಟನೆಗಳನ್ನು ನೋಡಿ ನನಗೆ ಮುಗುಳ್ನಗೆ ಬಂತು. ಅದನ್ನು ನೆನೆಸ್ಕೊಂಡು ನನ್ನ ಮುಖದ ಮೇಲೆ ನಗೆ ಬಂತು. ಐ ಲುಕ್ಡ್ ಅಟ್ ದಿ ಮ್ಯಾನ್ ಸ್ಟ್ಯಾಂಡಿಂಗ್ ಬೈ ದಿ ಗೇಟ್. He was a white man. I remembered what I had thought yesterday. ನಾನು ಅಲ್ಲಿ ಗೇಟ್ ಹತ್ರ ನಿಂತ ಮನುಷ್ಯನನ್ನು ನೋಡಿದೆ. ಅವನು ಒಬ್ಬ ವೈಟ್ ಮ್ಯಾನ್ ಆಗಿದ್ದ, ಬಿಳಿಯ ಮನುಷ್ಯ ಆಗಿದ್ದ. ನಾನು ನಿನ್ನೆ ಏನು ನೋಡಿದ್ದೆ ಅದು ನೆನಪಾಯಿತು. He, no doubt, I thought to myself, was wondering if the black race is superior to the white. I laughed gently to myself. How silly we grown-ups are and misinterpret the a child's action. ನಾವು ದೊಡ್ಡವರು ಎಂಥ ಮೂರ್ಖರು. ಮಕ್ಕಳ ಆಟಗಳನ್ನು ನಾವು ಅಪಾರ್ಥ ಮಾಡ್ಕೋತೀವಿ. ಮಿಸ್ಇಂಟರ್ಪ್ರೇಟ್ ಅಂದರೆ ಅಪಾರ್ಥ ಮಾಡ್ಕೋತೀವಿ. ದಿಸ್ ಮ್ಯಾನ್, I said to myself, will be worrying all day. Perhaps he thinks the blacks will, in the end, rule over the whites. Now, I will try to clarify and drive away the doubts from his mind ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಸಂದೇಶ ಏನಿದೆ 9ನೇ ಪ್ಯಾರಾಗ್ರಾಫ್ನಲ್ಲಿ ಅಂತ ಅಂದರೆ, ದೊಡ್ಡವರಲ್ಲಿ ಎಲ್ಲ ಕೆಟ್ಟ ಭಾವನೆಗಳು, ಕೆಟ್ಟ ಕೆಟ್ಟ ಯೋಚನೆಗಳು, ಡಿಸ್ಕ್ರಿಮಿನೇಷನ್, ಕೀಳು ಮೇಲು ಅನ್ನೋ ಭಾವನೆಗಳು ತುಂಬಿರ್ತವೆ. ಆದರೆ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಲ್ಲಿ ಈ ಭಾವನೆಗಳು ಯಾವುವೂ ಇರಲ್ಲ. ಅವು ಬರೀ ಆಟ ಆಡ್ತಾ ಇರ್ತಾರೆ. ಅದೇ ಥರ ಹೇಗೆ ಇಲ್ಲಿ ನಮ್ಮ ಆಥರ್, ಈ ಪಾಠವನ್ನು ಬರೆದವರು ಹೇಗೆ ಕನ್ಫ್ಯೂಸ್ ಆಗಿದ್ರೋ, ಅದೇ ಥರ ಅಲ್ಲಿ ಗೇಟ್ ಹತ್ರ ನಿಂತು ನೋಡ್ತಾ ಇರೋ ಮನುಷ್ಯ ಕನ್ಫ್ಯೂಸ್ ಆಗಬಾರ್ದು ಅಂತ ಅವರಿಗೆ ಹೋಗಿ ನಿನ್ನೆ ನಡೆದ ಮತ್ತು ಇವತ್ತು ನಡೆದ 2 ಘಟನೆಗಳನ್ನು ವಿವರಣೆ ಮಾಡ್ತೀನಿ ಅಂತ ಇಲ್ಲಿ ನಮ್ಮ ಈ ಪಾಠದ ಆಥರ್ ಹೇಳ್ತಾ ಇದ್ದಾರೆ, ಬರಹಗಾರರು ಹೇಳ್ತಾ ಇದ್ದಾರೆ. ಪರ್ಹ್ಯಾಪ್ಸ್ ಯು ಆರ್ ಥಿಂಕಿಂಗ್ ದ್ಯಾಟ್ ಒನ್ ಡೇ ಆರ್ ದಿ ಅದರ್ ದಿ ಬ್ಲ್ಯಾಕ್ಸ್ ವಿಲ್ ರೂಲ್ ಓವರ್ ದಿ ವೈಟ್ಸ್. ಐ ನೋ ಯು ಡೂ ಸೋ. For you just saw how the black commanded the white. But gentlemen, don't have any such wrong notions, for that's only a game. Just yesterday I saw the little white boy commanding the black boy. Only grown-ups are silly, aren't we? I said. The man was surprised at my outburst. He looked at me, smiling.
I know all about the game, he said. The boys are brothers, my sons. He pointed to the fair brown woman on the veranda who had just come out to call in the children. That's my wife, he said. ಅದಕ್ಕೆ 10, 11 ಮತ್ತು 12ನೇ ಪ್ಯಾರಾಗ್ರಾಫ್ನಲ್ಲಿ ಏನಾಗುತ್ತಂದ್ರೆ ಬರಹಗಾರರು ಹೋಗಿ ಆ ಗೇಟ್ ಹತ್ರ ನಿಂತ ಮನುಷ್ಯನಿಗೆ ಹೇಳ್ತಾರೆ, ನೀನು ಮೋಸ್ಟ್ಲಿ ಯೋಚನೆ ಮಾಡ್ತಾ ಇರ್ಬೋದು, ಕಪ್ಪು ಬಣ್ಣದವರು ಮುಂದೊಂದು ದಿನ ಬಿಳಿ ಬಣ್ಣದವ್ರ ಮೇಲೆ ಆಳ್ವಿಕೆ ನಡೆಸ್ತಾರೆ ಅಂತ. ಹಾಗೆಲ್ಲ ತಪ್ಪು ತಿಳ್ಕೊಳಕ್ ಹೋಗ್ಬೇಡ, ತಪ್ಪು ಭಾವನೆಗಳಲ್ಲಿ ಇರ್ಬೇಡ, ಕಲ್ಪನೆಗಳಲ್ಲಿ ಇರಕ್ ಹೋಗ್ಬೇಡ. ನಾನು ನಿನ್ನೆ ಈ ಮಕ್ಕಳು ಆಟ ಆಡೋದನ್ನ ನೋಡಿದ್ದೆ. ನಿನ್ನೆ ಆ ಕಪ್ಪು ಹುಡುಗ ಆಳಾಗಿದ್ದ, ಬಿಳಿ ಹುಡುಗ ರಾಜನಾಗಿದ್ದ. ಇದು ಬರೀ ಒಂದು ಆಟ. ನೀನು ಏನು ತಪ್ಪು ಕಲ್ಪನೆಗಳನ್ನ ಮಾಡ್ಕೋಬೇಡ. ಈ ಎಲ್ಲ ಭಾವನೆಗಳು ನಮ್ಮ ದೊಡ್ಡವರು ಬೆಳೆದವರ ತಲೆಯಲ್ಲಿ ಮಾತ್ರ ಇರುತ್ತವೆ. ಎಂಥ ಮೂರ್ಖರು ನಾವು ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಗೇಟ್ ಹತ್ರ ನಿಂತ ಮನುಷ್ಯ ಆಶ್ಚರ್ಯಕರವಾಗಿ ಮುಗುಳ್ನಗುತ್ತಾ ಬರಹಗಾರ ಹತ್ರ ನೋಡಿ ಹೇಳ್ತಾರೆ, ನನಗೆ ಎಲ್ಲ ಗೊತ್ತು. ಆ ಇಬ್ರು ಮಕ್ಕಳು ಸಹೋದರರು, ಇಬ್ರು ನನ್ನ ಮಕ್ಕಳು ಅಂತ ಹೇಳೋಷ್ಟೊತ್ತಿಗೆ ವರಾಂಡದಲ್ಲಿ ಒಬ್ಬ ಮಹಿಳೆ, ಅಂದ್ರೆ ಈ ಗೇಟ್ ಹತ್ರ ನಿಂತ ಮನುಷ್ಯನ ಹೆಂಡತಿ ಬಂದು ಮಕ್ಕಳನ್ನ ಒಳಗಡೆ ಕರೀತಾರೆ. ಅವಾಗ ದಟ್ ಈಸ್ ಮೈ ವೈಫ್, ಅವರು ನನ್ನ ಹೆಂಡತಿ ಅಂತ ಹೇಳ್ತಾರೆ. 13ನೇ ಪ್ಯಾರಾಗ್ರಾಫ್ನಲ್ಲಿ ಐ ಸ್ಮೈಲ್ಡ್, ಮೈ ಸ್ಪಿರಿಟ್ ಲಾಫ್ಟ್ ವಿತ್ ಇನ್ ಮೀ. ನಾನು ಮುಗುಳ್ನಕ್ಕೆ, ನನ್ನ ಆತ್ಮ ನನ್ನ ಒಳಗೇನೆ ನಗ್ತಾ ಇತ್ತು. ದಿಸ್ ಈಸ್ ಜಮೈಕಾ, ಐ ಸೆಡ್ ಟು ಮೈ ಹಾರ್ಟ್. This is my country, my people. I looked at the white man. He smiled at me. We will miss the train if we don't hurry, he said. ಇಲ್ಲಿಗೆ ಪಾಠ ಮುಗಿಯುತ್ತೆ. ಮುಂದೆ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಶ್ನೆಗಳಿದ್ದಾವೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ನಿಮ್ಮ ಗೆಳೆಯರ ಜೊತೆ ಚರ್ಚೆ ಮಾಡಿ ಅಂತ ಪ್ರಶ್ನೆ. What sight surprised the narrator next day? The next morning, narrator saw the two boys playing the same game, but there was a reversal of the roles. The dark boy was behaving like a master, and the white boy was doing whatever the dark boy asked him to do. This surprised the narrator. ಅಂತ ಉತ್ತರ ಬರೀತೀರಾ. ಎರಡನೇ ಪ್ರಶ್ನೆ, ವಾಟ್ ವೇರ್ ದ ಟೂ ಕಮಾಂಡ್ಸ್ ಗಿವನ್ ಬೈ ದಿ ಬ್ಲ್ಯಾಕ್ ಬಾಯ್ ಟು ದಿ ವೈಟ್ ಬಾಯ್? ದಿ ಬ್ಲ್ಯಾಕ್ ಬಾಯ್ ಗೇವ್ two commands to the white boy. First one was get me a banana. The second one was peel it for me. ಮೂರನೇ ಪ್ರಶ್ನೆ, why was the white man surprised at the narrator's outburst? The white man was surprised at the narrator's outburst because both the boys were brothers and his sons. ಮುಂದಿನ ಪ್ರಶ್ನೆ, why do you think the narrator smiled at the end? The narrator, who had earlier worried over the possible supremacy of the whites over the Jamaicans, is now proud that Jamaica has the spirit of accepting the whites without losing its pride. This revealed him of his anxiety and doubt. Therefore, he smiled in the end ಅಂತ ಉತ್ತರ ಬರಿತೀರಾ. ಇದಾದ್ಮೇಲೆ ಗ್ಲೋಸರಿಯಲ್ಲಿ ಒಂದಿಷ್ಟು ಶಬ್ದಗಳಿದ್ದಾವೆ. ಈ ಶಬ್ದಗಳ ಅರ್ಥಗಳನ್ನ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ. ಇನ್ಸಿಡೆಂಟ್, ಸಮಥಿಂಗ್ ದಟ್ ಹ್ಯಾಪನ್ಸ್. ನೋಟಿಸ್ಡ್ ಅಂದರೆ ನೋಡು.
ಮಾಡೆಸ್ಟ್ ಅಂದರೆ ಸಾಧಾರಣವಾದ, ಸ್ಟರ್ಡಿ ಅಂದರೆ ಸ್ಟ್ರಾಂಗ್, ಹೇಸಲ್ ಐಸ್ ಅಂದರೆ ರೆಡ್ಡಿಶ್ ಬ್ರೌನ್ ಕೆಂಗಂದು, ಕಾನ್ಶಿಯಸ್ ಅಂದರೆ ಅರಿವಿರುವ, ಎಲಾಬೊರೇಟ್ ಅಂದರೆ ವಿಸ್ತಾರವಾದ, ಮೆಜೆಸ್ಟಿಕ್ ಅಂದರೆ ಇಂಪ್ರೆಸಿವ್, ಕಮಾಂಡಿಂಗ್ ಅಂದರೆ ಆರ್ಡರಿಂಗ್, ಅಮೇಜ್ ಅಂದರೆ ಸರ್ಪ್ರೈಸ್ ಆಶ್ಚರ್ಯ, ಇಂಪೋಸ್ ಅಂದರೆ ಹೇರು, ಸಬ್ಮಿಟ್ ಅಂದರೆ accept ವಿತೌಟ್ ಎನಿ ಕ್ವಶನ್ಸ್, ಆಬ್ವಿಯಸ್ ಅಂದರೆ ನೋಡಲು ಕಾಣ್ತಾ ಇರುವಂತಹ, ಈಸಿಲಿ ಸೀನ್ ಆರ್ ಅಂಡರ್ಸ್ಟುಡ್ ಕ್ಲಿಯರ್ಲಿ, ಇನ್ಫ್ಯಾನ್ಸಿ ಅಂದರೆ ಮಗು, ಇನ್ಫ್ಯಾಂಟ್ ಅಂದರೆ ಮಗು, ಇನ್ಫ್ಯಾನ್ಸಿ ಅಂದರೆ ದಿ ಟೈಮ್ ಒನ್ ಒನ್ ಈಸ್ ಅ ಬೇಬಿ, ಡಿಫಿಷಿಯನ್ಸಿ ಅಂದರೆ ಕೊರತೆ, ಸ್ಟ್ರೈಡ್ ಅಂದರೆ ದೊಡ್ಡ ಹೆಜ್ಜೆಗಳು, ದಾಪುಗಾಲು, ಇಂಪೆರಿಯಸ್ ಅಂದರೆ ಎಕ್ಸ್ಪೆಕ್ಟಿಂಗ್ ಅನ್ಕ್ವಶನಿಂಗ್ ಒಬಿಡಿಯನ್ಸ್ ಅಂತ ಅರ್ಥ, ಅಬ್ಜೆಕ್ಟ್ಲಿ ಅಂದರೆ ಡೆಸ್ಪರೇಟ್ಲಿ, ಒಬಿಡಿಯೆಂಟ್ಲಿ, ಮಿಸ್ಇಂಟರ್ಪ್ರೆಟ್ ಅಂದರೆ ಅಪಾರ್ಥ, ನೋಷನ್ ಅಂದರೆ ಐಡಿಯಾ, ಔಟ್ಬರ್ಸ್ಟ್ ಅಂದರೆ ಸಡನ್ ಪವರ್ಫುಲ್ ಎಕ್ಸ್ಪ್ರೆಷನ್ ಆಫ್ ಫೀಲಿಂಗ್, ಸ್ಪಿರಿಟ್ ಅಂದರೆ ದಿ ಲೈಫ್ ಫೋರ್ಸ್, ಪೀಲ್ ಅಂದರೆ ಸುಳಿ, ನವ್ ಆ್ಯಂಡ್ ದೆನ್ ಅಂದರೆ ಅವಾಗವಾಗೆ, ಅಪ್ ಆ್ಯಂಡ್ ಡೌನ್ ಅಂದರೆ ಮೇಲೆ ಕೆಳಗೆ, ಆಟ್ ಒನ್ಸ್ ಬೆಕ್ ಆ್ಯಂಡ್ ಕಾಲ್ ಅಂದರೆ ಟು ಬಿ ರೆಡಿ ಟು ಡೂ ವಾಟ್ ಸಮ್ವನ್ ಆಸ್ಕ್ ಟು ಡೂ ಅಂದರೆ ದಾಸನಾಗಿರು ಅಂತ ಅರ್ಥ. ಮುಂದೆ ನಿಮಗೆ ಟ್ರೂ ಆ್ಯಂಡ್ ಫಾಲ್ಸ್ ಪ್ರಶ್ನೆಗಳಿದ್ದಾವೆ. ಟ್ರೂ ಇದ್ರೆ ಬ್ರಾಕೆಟಲ್ಲಿ ಟ್ರೂ ಟಿ ಅಂತ ಬರಿಬೇಕು, ಫಾಲ್ಸ್ ಆಗಿದ್ರೆ ಎಫ್ ಅಂತ ಬರಿಬೇಕು. ದಿ ಬಿಗ್ಗರ್ ಬಾಯ್ ವಾಸ್ ಬ್ಲ್ಯಾಕ್, ಟ್ರೂ. ದಿ ಬ್ಲ್ಯಾಕ್ ಬಾಯ್ ಆರ್ಡರ್ಡ್ ದಿ ವೈಟ್ ಬಾಯ್ ಟು ಪಿಕ್ ಅಪ್ ದಿ ಸ್ಟಿಕ್, ಫಾಲ್ಸ್. The white boy sat down on the lawn. Yes, true. The two boys were not dressed alike. False. They were dressed alike. The little boys were playing when the narrator passed by in the afternoon. False. ಇದು ಬೆಳಿಗ್ಗೆ ಆದ ಘಟನೆ. The next day, the man was playing with the boys. False. The game that the two boys played was the same game that the author had played during his childhood. True. I know what you are thinking, said the man standing at the gate to the narrator. False. The father of the boys was white and mother was brown. False. And the mother was brown. Yes, true. 92% of Jamaica is inhabited by blacks. False. 80% is African origin. ಮತ್ತು blacks ಅಂತ ಹೇಳೋದು ತಪ್ಪು. For each of the statements, four alternatives are given as the answers. Choose the best alternative. ಈ ನಾಲ್ಕು ಉತ್ತರಗಳಲ್ಲಿ ಒಂದು ಸರಿ ಉತ್ತರ ಇದೆ, ಅದನ್ನ ನೀವು ಬರೀರಿ, ಹುಡುಕಿರಿ ಅಂತ ಹೇಳ್ತಾ ಇದ್ದಾರೆ. ದಿ ಟೂ ಬಾಯ್ಸ್ ಇನ್ ದ ಸ್ಟೋರಿ ಆರ್ ಬ್ರದರ್ಸ್. ದಿ ಕಮಾಂಡ್ಸ್ ದಟ್ ದಿ ವೈಟ್ ಬಾಯ್ ಗೇವ್ ಟು ದಿ ಬ್ಲ್ಯಾಕ್ ಬಾಯ್ ವೇರ್ ತ್ರೀ ಇನ್ ನಂಬರ್. The black boy had a mat of coarse hair on his head. Coarse ಅಂದ್ರೆ ರಫ್, ಒರಟಾದ. Only we grown-ups are silly. The question tag to this is aren't we? The white boy had hazel eyes. Hazel means reddish brown. Kengandu.
Read and write. Read and discuss your responses with your partner. Then write. ಮೊದಲನೇ ಪ್ರಶ್ನೆ, ವಾಟ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಕ್ಯಾನ್ ಯು ಮೇಕ್ ಬಿಟ್ವೀನ್ ಟೂ ಬಾಯ್ಸ್? ಆ ಇಬ್ಬರು ಮಕ್ಕಳಲ್ಲಿ ಏನು ಸಾಮ್ಯತೆ ಇತ್ತು ಮತ್ತು ಏನು ಡಿಫ್ರೆನ್ಸ್ಗಳಿದ್ದವು ಅಂತ ಹೇಳ್ತಾರೆ. ಇದಕ್ಕೆ ನೀವು ಎರಡು ಟೇಬಲ್ ಹಾಕಬೇಕು, ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸಸ್ ಅಂತ. ಹೇಗೆ ಬರೀತೀರಾ ಅಂದರೆ, ಹೀಗೆ ಟೇಬಲ್ ಹಾಕಿ ಸಿಮಿಲಾರಿಟೀಸ್ಗೆ ಒಂದು ಟೇಬಲ್, ಸಿಮಿಲಾರಿಟೀಸ್ ಇದಕ್ಕಂತ ಒಂದು ಟೇಬಲ್ ಹಾಕಿ, ಡಿಫ್ರೆನ್ಸಸ್ಗೋಸ್ಕರ ಇನ್ನೊಂದು ಟೇಬಲ್ ಹಾಕಿ. ಡಿಫರೆನ್ಸಸ್ ಅಂತ ಟೇಬಲ್ ಹಾಕಿ. ಇಲ್ಲಿ ವೈಟ್ ಬಾಯ್, ಬ್ಲ್ಯಾಕ್ ಬಾಯ್, ವೈಟ್ ಬಾಯ್, ಬ್ಲ್ಯಾಕ್ ಬಾಯ್ ಅಂತ ಎರಡು ಕಾಲಮ್ ಮಾಡ್ತೀರಾ. ಇಬ್ಬರಲ್ಲಿ ಏನೇನು ಸಾಮ್ಯತೆಗಳೇನಿದ್ದು, ಇಬ್ರು ಸಣ್ಣ ಮಕ್ಕಳಾಗಿದ್ರು, ಲಿಟಲ್ ಬಾಯ್, ಬೋತ್ ವೇರ್ ಲಿಟಲ್ ಬಾಯ್. ಇಲ್ಲಿ ಲಿಟಲ್ ಬಾಯ್ ಅಂತ ಬರೀತೀರಾ, ಇಲ್ಲೂ ಲಿಟಲ್ ಬಾಯ್ ಅಂತ ಬರೀತೀರಾ. ಇಲ್ಲಿ ಸ್ಟರ್ಡಿ ಅಂತ ಬರೀತೀರಾ, ಇಬ್ರು ಸ್ಟರ್ಡಿ ಆಗಿದ್ರು, ಗಟ್ಟಿಮುಟ್ಟಾಗಿದ್ರು. ಇಬ್ರು ಒಂದೇ ಥರದ ಬಟ್ಟೆ ಹಾಕೊಂಡಿದ್ರು, ಡ್ರೆಸ್ಡ್ ಇನ್ ಬ್ಲೂ ಶರ್ಟ್ ಆ್ಯಂಡ್ ಖಾಕಿ ಪ್ಯಾಂಟ್ಸ್. ಬೋತ್ ಆಫ್ ದೆಮ್ ಹ್ಯಾಡ್ ನೋ ಶೂಸ್, ಬೋತ್ ದೇರ್ ಫೀಟ್ ವೇರ್ ಮಡಿ ಅಂತ ಬರಿತೀರಾ ಸಿಮಿಲಾರಿಟೀಸ್ನಲ್ಲಿ. ಡಿಫ್ರೆನ್ಸಸ್ನಲ್ಲಿ ವೈಟ್ ಬಾಯ್ 4 years old, ಬ್ಲ್ಯಾಕ್ ಬಾಯ್ 5 years old. ಹೇರ್ ಕಲರ್ ಬ್ರೌನ್ ಹೇರ್, ಪೋರ್ಸ್ ಬ್ಲ್ಯಾಕ್ ಹೇರ್. ಕೋಲ್ ಬ್ಲ್ಯಾಕ್ ಐಸ್, ಬ್ಲ್ಯಾಕ್ ಬಾಯ್ಗೆ ಕೋಲ್ ಬ್ಲ್ಯಾಕ್ ಐಸ್, ವೈಟ್ ಬಾಯ್ಗೆ ರೆಡಿಶ್ ಬ್ರೌನ್ ಐಸ್. ಈ ಥರ ಡಿಫ್ರೆನ್ಸಸ್ಗಳನ್ನು ಬರೀತೀರಾ. ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಒಂದು ಸರ್ತಿ ನೀವು ಸಿಮಿಲ್ಯಾರಿಟಿ ಮತ್ತು ಡಿಫ್ರೆನ್ಸಸ್ಗಳನ್ನು ನೆನಪು ಮಾಡ್ಕೊಳ್ಳಿ. ನೆನಪು ಮಾಡಿಕೊಂಡು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಪ್ರಶ್ನೆ, ಹೌ ಡಿಡ್ ದ ಟೂ ಬಾಯ್ಸ್ ಬಿಹೇವ್ ವೈಲ್ ಪ್ಲೇಯಿಂಗ್? ಹೌ ಡಿಡ್ ದಿ ಟೂ ಬಾಯ್ಸ್ ಬಿಹೇವ್ ವೈಲ್ ಪ್ಲೇಯಿಂಗ್? ಉತ್ತರ, ದಿ ವೈಟ್ ಬಾಯ್ ವೈಲ್ ಪ್ಲೇಯಿಂಗ್ ದ ರೋಲ್ ಆಫ್ ಮಾಸ್ಟರ್ walked majestically up and down and shouted at the big boy in a commanding voice to pick up the stick, jump in the flowers, and get some water for him. The dark boy followed him quietly and did what he was told. The big boy, while playing the role of the master, was imperiously walking up and down, ordering the white boy to do certain things like get me a banana, peel it for me. The white boy obediently carried out ದಿ ಬಿಗ್ ಬಾಯ್ಸ್ ಆರ್ಡರ್ಸ್ ಅಂತ ಬರೀತೀರಾ. ಆರನೇ ಪ್ರಶ್ನೆ, ವಾಟ್ ಮೇಡ್ ದಿ ನ್ಯಾರೇಟರ್ ಥಿಂಕ್ ದ್ಯಾಟ್ ದಿ ಬ್ಲ್ಯಾಕ್ ಬಾಯ್ ಕುಡ್ ಬಿ ದಿ ಸನ್ ಆಫ್ ಅ ಸರ್ವೆಂಟ್ ಆರ್ ಅ ಕ್ಲಾಸ್ಮೇಟ್ ಆಫ್ ಅ ವೈಟ್ ಬಾಯ್? ಉತ್ತರ ಗಮನ ಕೊಟ್ಟು ಕೇಳಿ. ದಿ ಲಿಟಲ್ ಬ್ಲ್ಯಾಕ್ ಬಾಯ್ dragged on quietly behind the white boy and did what he was told to do. And the little black boy submitted. This made him think that the black boy must be a son of a servant. But both were wearing same dress, so he thought that
either they were neighbors or playmates or classmates of the white boy ಅಂತ ಉತ್ತರ ಬರೀತೀರಾ. ಏಳನೇ ಪ್ರಶ್ನೆ, what were the two points that narrator wanted to clarify to white man? The narrator thought that the white man, like himself, would be wondering if someday the black race will become superior and whites will be ruled upon, and if the blacks were going to rule the whites in the end. He wanted to clarify to the white man that it was not the case. The children were only playing a game and they do not have any discrimination amongst us. Only adults are misinterpreting their actions ಅಂತ ಉತ್ತರ ಬರೀತೀರಾ. ಎಂಟನೆಯ ಪ್ರಶ್ನೆ, the two boys, though brothers, differed in their color. What might be the reason? ಈ ಇಬ್ಬರು ಮಕ್ಕಳು ಅಣ್ಣ ತಮ್ಮ ಆಗಿದ್ರು, ಅವರ ಬಣ್ಣಗಳು ಬೇರೆ ಆಗಿತ್ತು. ಯಾಕಿರಬಹುದು? The two boys, though brothers, differed in color because their parents are Jamaican and mother was Jamaican and father was British Englishman. Could be the case. And the same is not explicitly mentioned anywhere in the chapter. ಒಂಬತ್ತನೆಯ ಪ್ರಶ್ನೆ, ಇಫ್ ಯು ವೇರ್ ದಿ ವೈಟ್ ಮ್ಯಾನ್ ಹೌ ವುಡ್ ಯು ರಿಯಾಕ್ಟ್ ಟು ದಿ ನ್ಯಾರೇಟರ್ಸ್ ಕಮೆಂಟ್? ಇದೊಂದು ಸೆಲ್ಫ್ ಅಸೆಸ್ಮೆಂಟ್ ಪ್ರಶ್ನೆ. ನೀವು ಬಿಳಿ ಮನುಷ್ಯನಾಗಿದ್ರೆ, ಆ ಇಬ್ಬರು ಮಕ್ಕಳ ತಂದೆ ಆಗಿದ್ರೆ, ನ್ಯಾರೇಟರ್ ಇಲ್ಲಿ ಆಥರ್ ಹೇಳ್ತಾ ಇರುವ ಒಂದು ಸಂಗತಿಗೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರಿ ಅಂತ ಕೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ವೊಕ್ಯಾಬ್ಯುಲರಿನಲ್ಲಿ. ಕಾಲಮ್ ಎ ಹ್ಯಾಸ್ ದಿ ನೇಮ್ಸ್ ಆಫ್ ದಿ ಕಂಟ್ರೀಸ್. ಚೂಸ್ ದಿ ಕರೆಕ್ಟ್ ನ್ಯಾಷನಾಲಿಟಿ ಫ್ರಮ್ ದಿ ಲಿಸ್ಟ್ ಗಿವನ್. ಅಮೆರಿಕ ದೇಶದವರಿಗೆ ಅಮೆರಿಕನ್ ಅಂತ ಹೇಳ್ತಾರೆ. ಪೋರ್ಚುಗಲ್ ದೇಶದವರಿಗೆ ಪೋರ್ಚುಗೀಸ್ ಅಂತ ಹೇಳ್ತಾರೆ. ಪೋರ್ಚುಗೀಸ್, ಗಮನ ಕೊಟ್ಟು ಕೇಳಿ, ಪೋರ್ಚುಗಲ್ನಿಂದ ಬರೋಕ್ಕೆ ಪೋರ್ಚುಗೀಸ್, PROTUGUESE, ಪೋರ್ಚುಗೀಸ್ ಅಂತ ಹೇಳ್ತಾರೆ. ಬ್ರಿಟನ್ ದೇಶದಿಂದ ಬರೋಕ್ಕೆ ಬ್ರಿಟಿಷ್, BRITISH, ಬ್ರಿಟಿಷ್ ಅಂತ ಹೇಳ್ತಾರೆ. ಫ್ರಾನ್ಸ್ನಿಂದ ಬರೋರಿಗೆ ಫ್ರೆಂಚ್, FRENCH, ಫ್ರೆಂಚ್ ಅಂತ ಹೇಳ್ತಾರೆ. ಥಾಯ್ಲೆಂಡಿಂದ ಬರೋರಿಗೆ ಥಾಯ್, THAI, ಥಾಯ್ ಅಂತ ಹೇಳ್ತಾರೆ. ಸ್ವೀಡನ್ ದೇಶದಿಂದ ಬರೋರಿಗೆ ಸ್ವೆಡಿಷ್ ಅಂತ ಹೇಳ್ತಾರೆ. SWEDISH, ಸ್ವೆಡಿಷ್ ಅಂತ ಹೇಳ್ತಾರೆ. ಹಾಲೆಂಡ್ ದೇಶದಿಂದ ಬರೋರಿಗೆ ಡಚ್ ಅಂತ ಹೇಳ್ತಾರೆ. DUTCH. ನೋಡಿ ಹೇಗೆ ಅವರ ದೇಶಕ್ಕೆ ಮತ್ತು ಅವ್ರನ್ನ ನ್ಯಾಷನಾಲಿಟಿಯನ್ನು ಕರೆಯೋ ಶಬ್ದಕ್ಕೆ ಒಂದು ಸಾಮ್ಯತೆನೇ ಇಲ್ಲ. ಸ್ವಿಟ್ಜರ್ಲ್ಯಾಂಡ್ ದೇಶದಿಂದ ಬರೋರಿಗೆ ಸ್ವಿಸ್ ಅಂತ ಹೇಳ್ತಾರೆ. SWISS, ಸ್ವಿಸ್. ಗ್ರೀಸ್ ದೇಶದಿಂದ ಬರೋರಿಗೆ ಗ್ರೀಕ್ ಅಂತ ಹೇಳ್ತಾರೆ. GREEK. ಇಸ್ರೇಲ್ ದೇಶದಿಂದ ಬರೋರಿಗೆ ಇಸ್ರೇಲೈಟ್ಸ್, ISRAELITE, ಇಸ್ರೇಲೈಟ್ಸ್ ಅಂತ ಹೇಳ್ತಾರೆ. ನೇಪಾಲ್ ದೇಶದಿಂದ ಬರೋರಿಗೆ ನೇಪಾಲೀಸ್ ಅಂತ ಹೇಳ್ತಾರೆ. NEPALESE, ನೇಪಾಲೀಸ್ ಅಂತ ಹೇಳ್ತಾರೆ. ಮುಂದೆ ಗೆಸ್ ಆ್ಯಂಡ್ ರೈಟ್ ದಿ ಮೀನಿಂಗ್ಸ್ ಆಫ್ ದಿ ವರ್ಡ್ ಅಂಡರ್ಲೈನ್ಡ್ ಇನ್ ದಿ ಟೇಬಲ್ ಗಿವನ್ ಬಿಲೋ. ಸ್ಟಿಪ್ಯುಲೇಟೆಡ್, ಪರ್ಫಾರ್ಮ್, ಕ್ವೆಂಚ್, ಡ್ರೌನ್ಡ್, ಪ್ಲೀಸ್ಡ್ ಅನ್ನೋ ಶಬ್ದಗಳ ಅರ್ಥಗಳನ್ನು ಬರಿಬೇಕು. ಸ್ಟಿಪ್ಯುಲೇಟೆಡ್ ಅಂದರೆ ಏನಿರ್ಬೋದು? ಕೊಟ್ಟ ಸಮಯದಲ್ಲಿ ಮಾಡೋ ಕೆಲಸ. ಸ್ಟಿಪ್ಯುಲೇಟೆಡ್, STIPULATE, ಸ್ಟಿಪ್ಯುಲೇಟ್ ಅಂದರೆ ನಿಗದಿತ ಸಮಯ ಅಂತ ಅರ್ಥ. ಸ್ಟಿಪ್ಯುಲೇಟೆಡ್ ಅಂದರೆ ನಿಗದಿತ. ಪರ್ಫಾರ್ಮ್ ಅಂದರೆ ಒಂದು ಕಾರ್ಯವನ್ನು ಮಾಡುವುದನ್ನ ಪರ್ಫಾರ್ಮ್ ಅಂತ ಹೇಳ್ತಾರೆ. ಪರ್ಫಾರ್ಮ್ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಅರ್ಥ ನಿರ್ವಹಿಸು ಅಂತ ಅರ್ಥ.
ಕ್ವೆಂಚ್, ಕ್ಯೂ ಯು ಇ ಎನ್ ಸಿ ಎಚ್, ಕ್ವೆಂಚ್. ಹೇಗೆ ಇದನ್ನು ಪ್ರೊನೌನ್ಸ್ ಮಾಡೋದು? ಕ್ಯೂ ಯು ಇ ಎನ್ ಸಿ ಎಚ್, ಕ್ವೆಂಚ್ ಅಂದರೆ ತಣಿಸು. ಲೆಟ್ ಮಿ ಕ್ವೆಂಚ್ ಮೈ ಥರ್ಸ್ಟ್ ಅಂದರೆ ನನ್ನ ಬಾಯಾರಿಕೆಯನ್ನು ತಣಿಸಲು ಬಿಡು ಅಂತ ಅಂದಂಗೆ, ತಣಿಸು. ಡ್ರೌಂಡ್ ಅಂದರೆ ಮುಳುಗು. ಪ್ಲೀಸ್ಡ್ ಅಂದರೆ ಸಂತೃಪ್ತಿಗೊಳ್ಳು ಅಂತ ಅರ್ಥ. ಇದನ್ನು ನೀವು ಇಂಗ್ಲೀಷ್ನಲ್ಲಿ ಇನ್ನೂ ಒಂದು ಶಬ್ದಗಳಿರ್ತವೆ ಇದಕ್ಕೆ. ಇಂಗ್ಲೀಷ್ನಲ್ಲಿ ಈ ಶಬ್ದಗಳಿಗೆ, ಈ ಶಬ್ದಗಳನ್ನು ಬಿಟ್ಟು ಇನ್ನೊಂದು ಶಬ್ದಗಳಿರ್ತವೆ, ಅವುಗಳಿಗೆ ಸಿನೋನಿಮ್ಸ್ ಅಂತ ಹೇಳ್ತಾರೆ. ಅವುಗಳನ್ನು ಹುಡುಕಿ ಬರೆಯೋದಕ್ಕೆ ಪ್ರಯತ್ನ ಮಾಡಿ. Read the following conversation and use the appropriate word from the ones given in the brackets. ಕೆಳಗಡೆ ಬ್ರಾಕೆಟ್ನಲ್ಲಿ ಕೊಟ್ಟಿರುವ ಶಬ್ದಗಳನ್ನು ಉಪಯೋಗಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ ಹೇಳ್ತಾ ಇದ್ದಾರೆ. ದಿ ಡಾಕ್ಟರ್ ಹೇಳ್ತಾರೆ, ಪೇಷಂಟ್ ಹೇಳ್ತಾರೆ, ಡಾಕ್ಟರ್ ದಿ ವೂಂಡ್ ಇನ್ ಮೈ ಹೀಲ್. ಹೀಲ್, HEEL, ಹೀಲ್ ಅಂದರೆ ಹಿಮ್ಮಡಿ. ಪೇನ್ಸ್ ಮೀ ಅ ಲಾಟ್. ಡಾಕ್ಟರ್ ಡೋಂಟ್ ವರಿ, ಇಟ್ ವಿಲ್ ಹೀಲ್. HEAL, ಹೀಲ್ ಅಂದರೆ ಗುಣಪಡಿಸು. ಯು ಆರ್ ಡಯಾಬಿಟಿಕ್ ಆ್ಯಂಡ್ ವೀಕ್. WEAK, weak. So it may take 1 week. Patient, excuse me, a word with you, doctor. I don't know whether it is fair to ask. FARE, fair to ask. Whether it is FAIR, fair to ask you this question. Oh, don't worry, tell me what it is. Patient says, I have no money to pay the bus fare. FARE, bus fare. I'm sorry, doctor, I forgot to tell you that I lost. That last week I lost your prescription. That last week I lost your prescription. Okay, no problem. I'll give you both ಅಂತ ಡಾಕ್ಟರ್ ಹೇಳ್ತಾರೆ. ಮುಂದಿನ ಪ್ರಶ್ನೆಗಳು ಏನಿದಾವೆ? Fill in the blanks with words that have similar pronunciation as the words underlined. ಇಲ್ಲಿ ನಾನು ವಿಡಿಯೋ ಆಲ್ರೆಡಿ 1 hour ಕ್ರಾಸ್ ಆಗಿದೆ, ಅದಕ್ಕೆ ನಾನು ಇಲ್ಲಿ ಪಟ್ ಪಟ್ ಅಂತ ಉತ್ತರಗಳನ್ನು ತುಂಬ್ತಾ ಹೋಗ್ತೇನೆ. ನೀವು ನೋಡ್ತಾ ಹೋಗಿ, ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ದಿ ಫಾರ್ಮರ್ ಈಸ್ ಅ farmer. Prasanna and Somanna are good friends. The farmer is a farmer. And the later is a businessman. The thief wanted to steal, but the doors were locked. He broke open the lock with a steel rod. Come here, said the teacher, but the student did not hear. Mandanna, your answer is quite right, but the moment will you keep quiet? QUITE. Rashmi gave birth to a male child in Bangalore. Her husband, who was in Mysore, came to Bangalore by a mail train.
We can form opposites by adding prefixes to the words. ಕೆಳಗೆ ಕೊಟ್ಟಿರುವ ಶಬ್ದಗಳಿಗೆ ಪ್ರಿಫಿಕ್ಸ್ಗಳನ್ನು ಹಚ್ಚುವ ಮೂಲಕ ನಾವು ಅದರ ಅಪೋಸಿಟ್ ವರ್ಡ್ಗಳನ್ನು ಬರಿಬೋದು. ಅವುಗಳನ್ನು ಇಲ್ಲಿ ಬರೆಯಿರಿ. ರೆಗ್ಯುಲರ್, ಇರ್ರೆಗ್ಯುಲರ್, ಕರೆಕ್ಟ್, ಇನ್ಕರೆಕ್ಟ್, ಪ್ರಾಪರ್, ಇಂಪ್ರಾಪರ್, ರೆಸ್ಪೆಕ್ಟ್, ಡಿಸ್ರೆಸ್ಪೆಕ್ಟ್, ಫಾರ್ಚೂನ್, ಅನ್ಫಾರ್ಚುನೇಟ್, ಮಿಸ್ಫಾರ್ಚೂನ್ ಅಂತಲೂ ಬರಿಬೋದು. ಫಾರ್ಚುನೇಟ್ ಅಂತಿದ್ದಾಗ ಅನ್ಫಾರ್ಚುನೇಟ್ ಅಂತ ಬರೀತೀರಾ. ಫಾರ್ಚೂನ್ ಅಂತಿದ್ದಾಗ ಮಿಸ್ಫಾರ್ಚೂನ್ ಅಂತ ಬರೀತೀರಾ. ಮುಂದೆ ಲಿಸನ್ ಆ್ಯಂಡ್ ಸ್ಪೀಕ್ ನಲ್ಲಿ ಎ ಉಚ್ಚಾರ. ಯು ಹ್ಯಾವ್ ಲರ್ನ್ ಟು ಐಡೆಂಟಿಫೈ ದಿ ಫೋರ್ ವೋವೆಲ್ಸ್ ನೇಮ್ ಐ, ಇ, ಆಸ್ ಇನ್ ಡ್ರೀಮ್ ಆ್ಯಂಡ್ ಸಿಟ್. A as in match, A as in net. Let us try to listen, identify and speak words with another vowel sound. Teacher says these words, listen and repeat. ಕೆಳಗೆ ಬಾಕ್ಸ್ನಲ್ಲಿ ಕೊಟ್ಟಿರುವ ಶಬ್ದಗಳನ್ನು ನಾನು ಓದ್ತೇನೆ. ಓದಿ ರಿಪೀಟ್ ಮಾಡಿ. Part, mask, fast, shark, heart, hard, past, art, smart, bark. Can you identify a common sound in these words? Yes, it is a, part, mask, fast, shark, heart, hard, past. ಇದು ಆ ಉಚ್ಚಾರಕ್ಕೆ ಸಂಬಂಧಪಟ್ಟಂತ ಒಂದು ಅಕ್ಷರ. Teacher says these sentences and writes them on the board. Listen and write them in your book and underline the words that have a sound. He is my father. He works in an art gallery. His master is an old man, past 70. All the workers there are smart and sincere ಅಂತ ಬರೀತೀರಾ. Consult a good dictionary to help identify the sounds. The word all does not have a vowel sound. All ಅಂತ ಹೇಳ್ತಾ ಇದ್ದಾರೆ. ಸ್ಪೋಕನ್ ಇಂಗ್ಲಿಷ್ನಲ್ಲಿ ಸಿಚುವೇಶನ್ ಇದೆ. ಇವುಗಳನ್ನು ನೀವು ಮುಂಚೆ ಮಾಡಿರೋ ಥರ ಎರಡು ಪಾತ್ರಗಳು, ಪೀಟರ್ ಮತ್ತು ಫಾದರ್, ಎರಡು ಪಾತ್ರಗಳು, ಪೀಟರ್ ಮತ್ತು ಅಣ್ಣ, ಮಾರ್ಕ್ ಅನ್ನೋರು, ಹೀಗೆ ಇವುಗಳನ್ನು ನೀವು ಮಾತನಾಡಲು ಪ್ರಯತ್ನ ಮಾಡಬೇಕು. ಇನ್ನು ಮುಂದೆ ರೀಡಿಂಗ್ನಲ್ಲಿ ಸ್ಕಿಮ್ಮಿಂಗ್ ಅಂತ ಇದೆ. ನೋಟ್, ಸ್ಕಿಮ್ಮಿಂಗ್ ಈಸ್ ಅ ರೀಡಿಂಗ್ ಸ್ಕಿಲ್. ವಿ ಸ್ಕಿಮ್ ಥ್ರೂ ಟು ಗೆಟ್ ಆನ್ overall view of the passage, that is global comprehension. We usually read fast to skim and note down the important points mentally or even on a piece of paper. ಸ್ಕಿಮ್ಮಿಂಗ್ ಅನ್ನೋದು ಓದುವ ಒಂದು ರೀತಿ. ಇಲ್ಲಿ ನೀವು ತುಂಬಾನೇ ಫಾಸ್ಟಾಗಿ ಫುಲ್ ಚಾಪ್ಟರ್ನ ಅರ್ಥ ಏನು ಅಂತ ಗ್ಲೋಬಲ್ ಕಾಂಪ್ರಿಹೆನ್ಷನ್ ಅಂದರೆ ಪೂರ್ತಿ ಟಾಪಿಕ್ನ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಫುಲ್ ಫಾಸ್ಟಾಗಿ ಓದ್ಕೊಂಡು ಹೋಗ್ತೀರಾ. ಓದಬೇಕಾದ್ರೆ ನೋಟ್ಸ್ಗಳನ್ನು ನೀವು ಮನಸ್ಸಿನಲ್ಲಿ ಅಥವಾ ಒಂದು ಚಿಕ್ಕ ಪೇಪರ್ ಮೇಲೆ ತಗೋತಾ ಇರ್ತೀರಾ. ಇದನ್ನು ನಾವು ಸ್ಕಿಮ್ಮಿಂಗ್ ಅಂತ ಹೇಳೋದು. ಡಿಫ್ರೆಂಟ್ ಟೆಕ್ಸ್ಟ್ಸ್ ಆರ್ ಗಿವನ್ ಬಿಲೋ. ರೀಡ್ ದೆಮ್ ಆಸ್ ಫಾಸ್ಟ್ ಆಸ್ ಯು ಕ್ಯಾನ್, ದೆನ್ ಆನ್ಸರ್ ದಿ ಕ್ವಶನ್ಸ್ ಬಿಲೋ ದೆಮ್ ಅಂತ ಇದೆ. ಟೆಕ್ಸ್ಟ್ ಎ. Above the quiet dock in midnight, tangled in the tall mast corded height, hangs the moon. What seemed so far away is but a child's balloon, forgotten after a play. Text B. India
33, 330 for 5 wickets. Sehwag and Murli 31. Dravid batting 102. Tendulkar 75. VVS Lakshman 5. MS Dhoni 103. Suresh Raina 14. Zahir Khan batting with 0 runs. Text C. ಹೀಗೆ ಈ ಎಲ್ಲ ಟೆಕ್ಸ್ಟ್ಗಳನ್ನು ನೀವು ಓದಿ ಕೆಳಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅವುಗಳಿಗೆ ನೀವು ಉತ್ತರ ಬರಿಬೇಕು. ಇಲ್ಲಿ ಉತ್ತರಗಳನ್ನು ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ನಾನು ಆಲ್ರೆಡಿ ಓದಿದ್ದಾಗಿದೆ. ಇದನ್ನು ಇನ್ನು ಓದ್ಕೊಂಡು ಕುಂತ್ರೆ ಇಲ್ಲಿ ನಮ್ಮ ವಿಡಿಯೋ ಆಲ್ರೆಡಿ 1.5 ಗಂಟೆ ಆಗಿರೋದು 3.5 ಗಂಟೆ ಒಂದು ಮೂವಿ ಥರ ಆಗೋಗುತ್ತೆ. An entry in a diary, text C. A poem, text A. A paragraph from a story, text D. A piece of conversation, text G. A news report, text H. Railway timetable, text E. A paragraph from an essay, text F. ಸ್ಕೋರ್ಬೋರ್ಡ್, ಟೆಕ್ಸ್ಟ್ ಬಿ. ಈಗ ನೀವು ಇವುಗಳ ಉತ್ತರಗಳನ್ನು ಬರಿತೀರಾ. ಗ್ರಾಮರ್ನಲ್ಲಿ ದಿ ಪಾಸ್ಟ್ ಟೆನ್ಸ್ ಅಂತ ಇದೆ, ಇದನ್ನು ನೀವು ನಮ್ಮ ಗ್ರಾಮರ್ ವಿಡಿಯೋದಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ರಶ್ನೆಗಳು ಇದಾವೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಏನಿದೆ ಪ್ರಶ್ನೆಗಳು? ಇಲ್ಲಿ ಟಾಸ್ಕ್ 2ನಲ್ಲಿ ಗಾಂಧೀಜಿ ರಿಟರ್ನ್ಡ್ ಟು ಇಂಡಿಯಾ. ಗಾಂಧೀಜಿ ರಿಟರ್ನ್ಡ್. ಇಲ್ಲಿ ಕೊಟ್ಟಂತ ಈ ಶಬ್ದಗಳನ್ನು ನೀವು ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಿ ಇಲ್ಲಿ ಬರಿಬೇಕು. ರಿಟರ್ನ್, RETURNED, ರಿಟರ್ನ್ ಟು ಇಂಡಿಯಾ ಇನ್ 1914. ದಿ ಗ್ರೇಟ್ ವರ್ಲ್ಡ್ ವಾರ್ II had just begun. There were widespread agitations. There were widespread agitations for freedom all over the country. Most of the leaders thought it is the right time. To strike. Gandhiji's presence inspired them. INSPIRED, inspired them a lot. So the freedom struggle took a definite shape in that year. ಇದೇ ಥರ ನೀವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀತೀರಾ. Read the following sentences and compare the sentences in the box and sentences in the bubbles. Find out the difference and underline the different parts ಅಂತ ಇದೆ. ಬಾಕ್ಸಲ್ಲಿರೋ ಪ್ರಶ್ನೆಗೆ ಮತ್ತು ಬಾಕ್ಸ್ನಲ್ಲಿರೋ ವಾಕ್ಯಕ್ಕೆ ಮತ್ತು ಅದರ ಸುತ್ತಲಿರುವ ವಾಕ್ಯಗಳಲ್ಲಿ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಹುಡುಕಿ ಬರಿಬೇಕು. ಸಿಂಪಲ್ ಆಕ್ಟಿವಿಟಿ, ಇದನ್ನು ನೀವು ಮಾಡಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಇದು ಕೂಡ ನಮ್ಮ ಗ್ರಾಮರ್ ಸಿರೀಸ್ನಲ್ಲಿ ತುಂಬಾ ಚೆನ್ನಾಗಿ ಕವರ್ ಮಾಡಲಾಗಿದೆ. ಇಲ್ಲಿ ನಾನು ಉತ್ತರಗಳನ್ನು ಬರಿತೇನೆ, ಅದನ್ನು ನೋಡ್ಕೊಂಡು ಹೋಗಿ. ದಿ ಡಾಕ್ಟರ್ ಅರೈವ್ಡ್ ಆಫ್ಟರ್ ದಿ ಪೇಷಂಟ್ ಹ್ಯಾಡ್ ಡೈಡ್. Had already begun. Had already begun. Had walked. Had been. Had not yet stopped.
ಇವಾಗ ನಿಮಗೆ ಗೊತ್ತಾಗಿರ್ಬೋದು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಹ್ಯಾಡ್ ಅನ್ನೋ ಶಬ್ದನ ಪಾಸ್ಟ್ ಟೆನ್ಸಲ್ಲಿರುವ ಒಂದು ಕ್ರಿಯಾಪದದ ಜೊತೆಗೆ ಉಪಯೋಗಿಸ್ತೀರಾ. ಅದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತಾರೆ. ಮುಂದೆ ಸ್ಪೀಡ್ ಲಿಮಿಟ್. ಇದಕ್ಕೆ ಯಾವ ಹೊಂದಿಸಿ ಬರೀರಿ ಒಂದು ಇದು ಮ್ಯಾಚ್ ದಿ ಫಾಲೋಯಿಂಗ್. ಸ್ಪೀಡ್ ಲಿಮಿಟ್ಗೆ ಒಂದು ಚಿತ್ರ ಯಾವುದಿದೆ ಇಲ್ಲಿ? ಸ್ಪೀಡ್ ಲಿಮಿಟ್ಗೆ ಒಂದು ಚಿತ್ರ ಹೀಗೆ. ನೋ ಪಾರ್ಕಿಂಗ್. ನೋ ಪಾರ್ಕಿಂಗ್ ಚಿತ್ರ ಇದೆಯಾ ಇಲ್ಲಿ? ಇದೆ. ನೋ ಪಾರ್ಕಿಂಗ್ ಚಿತ್ರ ಇದು. ಬುಲ್ ಕಾರ್ಟ್ಸ್ ಪ್ರೊಹಿಬಿಟೆಡ್. ಎತ್ತು ಬಂಡಿಗಳಿಗೆ ಪ್ರವೇಶ ಇಲ್ಲ ಅನ್ನೋ ಇದು. ಯೂ ಟರ್ನ್ ಪ್ರೊಹಿಬಿಟೆಡ್ ಅಂದರೆ ಯೂ ಟರ್ನ್ ಮಾಡಿಬಿಡಿ ಅನ್ನೋ ಒಂದು ನಾಮಫಲಕ, ಸೂಚನಾ ಫಲಕ ಇದು. ಹಾರ್ನ್ ಪ್ರೊಹಿಬಿಟೆಡ್. ಸದ್ದು ಮಾಡಬೇಡಿ ಅಂತ ಹಾಸ್ಪಿಟಲ್ ಎದುರುಗಡೆ, ಶಾಲೆ ಎದುರುಗಡೆ ಹಾಕಿರ್ತಾರೆ. ಆ ಸೂಚನಾ ಫಲಕ ಇಲ್ಲಿದೆ ನೋಡಿ. ಲುಕ್ at the following advertisement carefully. Answer the questions below ಅಂತ ಇದೆ. Get a t-shirt worth Rs 200 free on purchase worth 1000 rupees. The offer is from 1st to 15th October 2016. Choose from wide variety of t-shirt, trousers, jackets, jeans. We have everything you want. Hurry, Mega Garments, ಅಪೋಸಿಟ್ ಕೇಕ್ ಕ್ಯಾಫೆ, ಎಂ ಜಿ ರೋಡ್, ರಾಯಚೂರು ಅಂತ ಬರೆದಿದ್ದಾರೆ. ಇದೊಂದು ಬಿಲ್ ಬೋರ್ಡ್. ಇದರಲ್ಲಿ ಬರೆದಿರುವ ಮಾಹಿತಿಗಳನ್ನು ನೋಡಿ ನೀವು ಕೆಳಗಿರೋ ಉತ್ತರಗಳನ್ನು ಬರೀಬೇಕಾಗುತ್ತೆ. ರೈಟ್ ದಿ ನೇಮ್ ಆಫ್ ದಿ ಡೀಲಿಂಗ್ ಕಂಪನಿ. ಡೀಲಿಂಗ್ ಕಂಪನಿ. ಈ ಬಿಲ್ ಬೋರ್ಡ್ ಯಾವ ಕಂಪನಿದು? ಮೆಗಾ ಗಾರ್ಮೆಂಟ್ಸ್. ಇದು ನಿಮ್ಮ 1ನೇ ಪ್ರಶ್ನೆಗೆ ಉತ್ತರ. ವಾಟ್ ಈಸ್ ದಿ ಫ್ರೀ ಆಫರ್? ಫ್ರೀ ಆಫರ್ನಲ್ಲಿ ಏನು ಕೊಡ್ತಾ ಇದ್ದಾರೆ? ಫ್ರೀ ಆಫರ್ನಲ್ಲಿ 200 ರೂಪಾಯಿ ಟಿ ಶರ್ಟ್. ದಿ ಫ್ರೀ ಆಫರ್ ಈಸ್ ಅ ಟಿ ಶರ್ಟ್ ವರ್ತ್ 200 rupees ಆನ್ ದಿ ಪರ್ಚೇಸ್ ಆಫ್ 1000 rupees. Write the name of the dresses on sale. Shirts, trousers, jackets, jeans pants, and etc. are on the sale. How does the dealer try to attract customer with this advertise? Mention a point. The dealer tries to attract customers by giving free offers and assures a wide variety of clothes availability in his merchant. ಹೀಗೆ ಬರಿತೀರಾ. ಇನ್ನು ಎಡಿಷನಲ್ ಕ್ವಶನ್ಸ್ ಅಂತ ಇದೆ. ಎಡಿಷನಲ್ ಕ್ವಶನ್ಸ್ಗಳನ್ನು ನಾನು ಒಂದು PDF-ನಲ್ಲಿ ಕವರ್ ಮಾಡ್ತೇನೆ. ಆ PDF ಇಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತೆ. ಅದನ್ನು ನೀವು ಓದ್ಕೊಳ್ಳಿ. ಇವು ಎಡಿಷನಲ್ ಕ್ವಶನ್ಸ್ ಅಂದರೆ ಇಲ್ಲಿ ಪಠ್ಯ ಪುಸ್ತಕದಲ್ಲಿ ಬಿಟ್ಟು ಬೇರೆ ಪ್ರಶ್ನೆಗಳು, ನಿಮ್ಮ ಎಕ್ಸಾಮ್ನಲ್ಲಿ ಬರ್ಬೋದಾದಂತಹ ಬೇರೆ ಪ್ರಶ್ನೆಗಳು. ಉದಾಹರಣೆಗೆ ಒಂದಿಷ್ಟು ಪ್ರಶ್ನೆಗಳನ್ನು ಅಷ್ಟೇ ಹೇಳಿದೆ ನಾನು. ಇವುಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಿರಿ. ಉತ್ತರ ನಿಮ್ಮ ಎಕ್ಸ್ಟ್ರಾ PDF ಅಟ್ಯಾಚ್ಮೆಂಟ್ನಲ್ಲಿ ಇರುತ್ತೆ. ಮೊದಲನೇ ಪ್ರಶ್ನೆ, ವೈ ಡಿಡ್ ದಿ ಗೇಮ್ ಇನ್ ದಿ ಮಾರ್ನಿಂಗ್ ಅಮೇಜ್ ದಿ ನ್ಯಾರೇಟರ್ ಅಂತ ಪ್ರಶ್ನೆ. ಅಥವಾ ಇದೇ ಪ್ರಶ್ನೆನ ಇನ್ನೊಂದು ರೀತಿ ಹೇಗೆ ಕೇಳ್ಬೋದು ಅಂದರೆ, ಐ ಪಜಲ್ಡ್ ವಿದಿನ್ ಮೈ ಸೆಲ್ಫ್ ಸೇಸ್ ದಿ ನ್ಯಾರೇಟರ್. ವಾಟ್ ಕನ್ಕ್ಲೂಷನ್ ಡಿಡ್ ಹಿ ಕಮ್ ಟು ಆಫ್ಟರ್ ಹಿಸ್ ಪಜಲಿಂಗ್ ಥಾಟ್ಸ್. ಅಥವಾ ವಾಟ್ ಕನ್ಕ್ಲೂಷನ್ಸ್ ಡಿಡ್ ದಿ ನ್ಯಾರೇಟರ್ ರೀಚ್ ಲುಕಿಂಗ್ ಅಟ್ ದಿ ಟೂ ಬಾಯ್ಸ್ ಪ್ಲೇಯಿಂಗ್ ದ ಗೇಮ್ ಅಂತ ಬರಿತೀರಾ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಿ. ಇವು ಎಡಿಷನಲ್ ಕ್ವಶನ್ಸ್. ಇನ್ನೊಂದು ಎಡಿಷನಲ್ ಕ್ವಶನ್ ಅಂದರೆ, ವಾಟ್ ಅಕಾರ್ಡಿಂಗ್ ಟು ದಿ ಆಥರ್ A.L. ಹೆಂಡ್ರಿಕ್ಸ್ ಡಿಡ್ ದಿ ಲಿಟಲ್ ಬಾಯ್ ಸೆನ್ಸ್ ಇನ್ ದ ಗೇಮ್. ಇನ್ನೊಂದು ಎಡಿಷನಲ್ ಪ್ರಶ್ನೆ, ವಿಲ್ ಸೇವ್ ಹಿಮ್ ದಿಸ್ ಪಜಲ್. ವಾಟ್ ಡಿಡ್ ದಿ ನ್ಯಾರೇಟರ್ ಥಿಂಕ್
the man would be puzzled with all day. Was the narrator right? ಇನ್ನೊಂದು ಪ್ರಶ್ನೆ, with what thoughts did the author go to the white man? ಹೀಗೆ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಚಾಪ್ಟರ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.